ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ GPSTR ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪೇಪರ್ 1ಗೆ ಸಂಬಂಧಿಸಿದಂಥ ಒಂದು ಸಿಲೆಬಸ್ ಅಥವಾ ಪಠ್ಯಕ್ರಮವನ್ನು ಈ ಒಂದು ವಿಡಿಯೋನ ನೋಡ್ತಾ ಹೋಗೋಣ. ಸೊ ಎಕ್ಸಾಮ್ ಈಗ GPSTR ಆಗಿರ್ಬೋದು, HST ಆಗಿರ್ಬೋದು ಆ್ಯಂಡ್ TETಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರೊಸೆಸ್ಗಳು ನಡೀತಾ ಇದ್ದಾವೆ. ಸೊ ಈಗ ಆಲ್ಮೋಸ್ಟ್ 10,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಸಹ ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಪೇರ್ ಆಗ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಸೊ ಕರ್ತವ್ಯ ಅದಕ್ಕಿಂತ ಹೆಚ್ಚಾಗಿ ಆ ಒಂದು ಜವಾಬ್ದಾರಿ ಸಹ ಆಗ್ತಾ ಹೋಗುತ್ತೆ. ಸೊ ಆ ಜವಾಬ್ದಾರಿ ನಾವು ಸಂಪೂರ್ಣವಾಗಿ ನಿಭಾಯಿಸಬೇಕು ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು ನಾವು ಅದರ ಒಂದು ಸಿಲೆಬಸ್ನ ನಾವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸಿಲೆಬಸ್ನ ನೋಡಿಕೊಂಡು ಸಿಲೆಬಸ್ಗೆ ತಕ್ಕಂತೆ ನಾವು ಪ್ರಿಪ್ರೇಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಬಂದು ಪತ್ರಿಕೆ ಒಂದು ಪೇಪರ್ 1ಗೆ ಸಂಬಂಧಪಟ್ಟಂತೆ ಯಾವ್ಯಾವೆಲ್ಲ ಒಂದು ಸಿಲೆಬಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನಾವು ನೋಡಿದ್ವಿ GPSTR ಈಗ ಆಲ್ರೆಡಿ 2 ಸರಿ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಪತ್ರಿಕೆ ಒಟ್ಟು ಮೂರು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಫಸ್ಟ್ ಪತ್ರಿಕೆ ಏನಿದೆಯೋ 150 ಮಾರ್ಕ್ಸ್ಗೆ ಕೊಡ್ತಕ್ಕಂಥ ಪೇಪರಲ್ಲಿ ಯಾವ ಒಂದು ಕಂಟೆಂಟ್ ಇರುತ್ತೆ ಅಥವಾ ಯಾವ ಒಂದು ಪಠ್ಯಕ್ರಮ ಇರುತ್ತೆ, ಯಾವುದರ ಒಂದು ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನ ಕೊಡ್ತಾರೆ ಅಂತಕ್ಕಂಥ ಒಂದು ಸಿಲೆಬಸ್ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ನೋಡಿ, ಇದರಲ್ಲಿ ಬಂದು ಒಟ್ಟು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಆ್ಯಂಡ್ ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ಸೊ ಇಷ್ಟು ಟಾಪಿಕ್ ಮೇಲೆ ಇಷ್ಟು ಒಂದು ಇದ್ರ ಮೇಲೆ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇಂಗ್ಲೀಷಲ್ಲಿದೆ, ಬೇಕಾದ್ರೆ ನೋಡ್ಕೋಬಹುದು. ಜನರಲ್ ಕನ್ನಡ ಆಗಿರ್ಬೋದು, ಜನರಲ್ ಇಂಗ್ಲೀಷು, ಜನರಲ್ ನಾಲೆಡ್ಜು, ಎಜುಕೇಷನಲ್ ಸೈಕಾಲಜಿ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಕಂಪ್ಯೂಟರ್ ಲಿಟ್ರಸಿ. ಸೊ ಇದು ಬಂದು ಸಿಲೆಬಸ್ಸು. ಸೊ ಅದರ ಸಬ್ಜೆಕ್ಟ್ಗಳು. ಸೊ ಆ ಸಬ್ಜೆಕ್ಟ್ ವೈಸು ಯಾವೆಲ್ಲ ಕಂಟೆಂಟ್ ಇರುತ್ತೆ, ಸೊ ಯಾವೆಲ್ಲ ಪಠ್ಯಕ್ರಮ ಇರುತ್ತೆ ಅಂತ ನೋಡ್ತಾ ಹೋದರೆ ಫಸ್ಟ್ ಒನ್ ಬಂದು ಸಾಮಾನ್ಯ ಕನ್ನಡ ಅಲ್ವಾ. ಸೊ ಸಾಮಾನ್ಯ ಕನ್ನಡ ಬಂದು ಒಟ್ಟು ಟೋಟಲ್ ಆಗಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷಿಂದ ಟೋಟಲ್ 50 ಮಾರ್ಕ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇದು ತುಂಬ ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೋಡಿ, ಇಲ್ಲಿ ಸಾಮಾನ್ಯ ಕನ್ನಡದ ಬಂದು ಪಠ್ಯಸೂಚಿ ಪಠ್ಯಕ್ರಮ ಕಂಟೆಂಟ್ ನಾವು ನೋಡ್ತಾ ಹೋದರೆ ಫಸ್ಟ್ ಬಂದು ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆ ಅಂದ್ರೇನು, ಕನ್ನಡ ವರ್ಣಮಾಲೆ ಎಷ್ಟು ಅಕ್ಷರಗಳಿವೆ ಅಥವಾ ಎಷ್ಟು ವಿಧಗಳಿವೆ, ಅಲ್ಲಿ ಬರ್ತಕ್ಕಂಥ ವ್ಯಂಜನಗಳಾಗಿರ್ಬೋದು, ಸ್ವರಗಳಾಗಿರ್ಬೋದು, ಆ್ಯಂಡ್ ಅಲ್ಲಿ ಅನುನಾಸಿಕ ಆಗಿರ್ಬೋದು ಅಥವಾ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವರ್ಣಮಾಲೆಯನ್ನು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರನ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ನಾಮಪದ ಮತ್ತು ಅದರ ಬಗೆಗಳು, ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ ಇತ್ಯಾದಿ. ನಾಮಪದದ ಅಡಿಯಲ್ಲಿ ಬರ್ತಕ್ಕಂಥ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಆ್ಯಂಡ್ ಭಾವನಾಮ ಇವುಗಳನ್ನು ನಾವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಕ್ರಿಯಾಪದ ಅಂತ ಹೇಳಿದಾಗ ಇಲ್ಲಿ ಅಕರ್ಮಕ ಸಕರ್ಮಕ ಕ್ರಿಯಾಪದ ಅಂತ ಬರುತ್ತೆ, ಆ್ಯಂಡ್ ಸಾಧಿತ ಅಂತಲೂ ಬರುತ್ತೆ, ಆ್ಯಂಡ್ ಕ್ರಿಯಾರ್ಥಕ ರೂಪಗಳು ಬರುತ್ತೆ, ಆ್ಯಂಡ್ ಕಾಲಗಳು, ಅಖ್ಯಾತ ಪ್ರತ್ಯಯಗಳು, ಕಾಲಪಲ್ಲಟ. ನೀವು ನೋಡ್ಕೋಬಹುದು. ಕ್ರಿಯಾಪದ ಅಂತ ಹೇಳಿದಾಗ ಜಸ್ಟ್ ಕ್ರಿಯಾಪದಗಳನ್ನ ಮಾತ್ರ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅಕರ್ಮಕ ಸಕರ್ಮಕ ಧಾತುಗಳಾಗಿರ್ಬೋದು ಅಥವಾ ಕ್ರಿಯಾರ್ಥಕ ರೂಪಗಳಾಗಿರ್ಬೋದು ಮತ್ತು ಕಾಲಗಳು ಬರುತ್ತಲ್ವ. ಸೊ 3 ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ. ಸೊ ಆ್ಯಂಡ್ ಅಖ್ಯಾತ ಪ್ರತ್ಯಯಗಳು ಆ್ಯಂಡ್ ಕಾಲಪಲ್ಲಟ ಇಸ್ ವೆರಿ ಇಂಪಾರ್ಟೆಂಟ್. ಕಾಲಪಲ್ಲಟ. ಸೊ ಇಲ್ಲಿ ಇನ್ನೊಂದೇನೆಂದರೆ ಸಾಮಾನ್ಯ ಕನ್ನಡದಲ್ಲಿ 25 ಮಾರ್ಕ್ಸ್ ಕಂಪಲ್ಸರಿ ಕೊಡ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಕಂಪ್ಲೀಟಾಗಿ ನೀವು ನೋಡ್ಕೊಳ್ತಾನು ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಲಿಂಗ ಮತ್ತು ವಚನಗಳು. ಸೊ ಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ, ಅದರ ಜೊತೆಗೆ ನಪುಂಸಕಲಿಂಗ, ಅದರ ಜೊತೆಗೆ ಪೂರ್ಣಪಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ನಿತ್ಯ ನಪುಂಸಕಲಿಂಗ, ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಆ್ಯಂಡ್ ವಚನ ಬಂದಾಗ ಏಕವಚನ, ಬಹುವಚನ. ಸೊ ನೆಕ್ಸ್ಟು ವಿಭಕ್ತಿ ಪ್ರತ್ಯಯ ಮತ್ತು ಅದರ ಕಾರಕಾರ್ಥಗಳು. ಸೊ ನಮ್ಗೆ ಗೊತ್ತೇ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳು ಬರುತ್ತೆ. ಅದರ ಕಾರಕಾರ್ಥಗಳಾಗಿರ್ಬೋದು ಅಥವಾ ಅದರೊಂದು ಪ್ರತ್ಯಯಗಳಾಗಿರ್ಬೋದು. ಸೊ ಅದನ್ನು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಅಲ್ಲಿ ಹಳೆಗನ್ನಡ ಮತ್ತು ಹೊಸ ಕನ್ನಡ ಎರಡು ಸಹ ಬರ್ತಾ ಹೋಗುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಸಂಧಿಗಳು ಅಂತ ನೋಡುವಾಗ ಇಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು ಬರುತ್ತೆ. ಆ್ಯಂಡ್ ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ, ಕನ್ನಡ ಸ್ವರ ಸಂಧಿ, ಕನ್ನಡ ವ್ಯಂಜನ ಸಂಧಿ. ಸೊ ಈ ಥರ ಸಂಧಿಗಳು ಸಹ ನಾನಾ ವಿಧಗಳು ಬರ್ತಾ ಹೋಗುತ್ತೆ. ಸೊ ಅದನ್ನು ನಾವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಸಮಾಸಗಳು ಒಟ್ಟು 8 ಸಮಾಸಗಳು ಏನು ಬರುತ್ತೋ ಸೊ ಆ 8 ಸಮಾಸಗಳು ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟು ಕೃದಂತ ಮತ್ತು ತದ್ದಿತಂತಗಳು. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. 1 or 2 ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಕೃದಂತ ಮತ್ತು ತದ್ದಿತಂತಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಕೃದಂತ ಬಂದು 3 ವಿಧ ಬರುತ್ತೆ. ಕೃದಂತ ನಾಮಪದ ಆಗಿರ್ಬೋದು, ಕೃದಂತ ಅವ್ಯಯ ಆಗಿರ್ಬೋದು, ಕೃದಂತ ಭಾವನಾಮ ಆಗಿರ್ಬೋದು. ಸೊ ಆ್ಯಂಡ್ ಅದೇ ರೀತಿ ತದ್ದಂತ ನಾಮಪದ, ಭಾವನಾಮ ಆ್ಯಂಡ್ ಅವ್ಯಯ ಸಹ ಬರ್ತಾ ಹೋಗುತ್ತೆ. ಆ್ಯಂಡ್ ದ್ವಿರುಕ್ತಿ, ಜೋಡುನುಡಿ, ಪಡಿನುಡಿ ಮತ್ತು ನುಡಿಗಟ್ಟುಗಳು. ಇದು ತುಂಬ ಇಂಪಾರ್ಟೆಂಟು. ದ್ವಿರುಕ್ತಿ, ಜೋಡಿನುಡಿ, ಪಡಿನುಡಿ ಮತ್ತು ನುಡಿಗಟ್ಟುಗಳು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಅವ್ಯಯ ಮತ್ತು ಅದರ ಪ್ರಕಾರಗಳು. ಸೊ ಅವ್ಯಯಗಳು ಬರ್ಬೋದಲ್ವ, ನಿಮ್ಗೆ ಗೊತ್ತಿರುತ್ತೆ ಅವ್ಯಯಗಳು. ಸಾಮಾನ್ಯ ಅವ್ಯಯ ಆಗಿರ್ಬೋದು ಅಥವಾ ಗುಣವಾಚಕ ಅವ್ಯಯಗಳಾಗಿರ್ಬೋದು. ಸೊ ಈ ಥರ ಅವ್ಯಯಗಳು ದಿಕ್ವಾಚಕ ಆಗಿರ್ಬೋದು ಆ್ಯಂಡ್ ಪ್ರಶ್ನಾರ್ಥಕ ಆಗಿರ್ಬೋದು. ಸೊ ಈ ಥರ ಅವ್ಯಯಗಳು ಮತ್ತು ಅದರ ಪ್ರಕಾರಗಳನ್ನ ನಾವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ವಾಕ್ಯ ಮತ್ತು ವಾಕ್ಯದ ವಿಧಗಳು. ವಾಕ್ಯದಲ್ಲಿ 3 ಬರುತ್ತೆ. ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಆ್ಯಂಡ್ ಮಿಶ್ರ ವಾಕ್ಯ. ಸೊ ಇದು ಈ ಸರಿ TETಲೂ ಸಹ ಕ್ವಶನ್ ಕೇಳಿದ್ರು. ಇದ್ರ ಬಗ್ಗೆ ಒಂದು ಕ್ವಶನು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಲೇಖನ ಚಿಹ್ನೆಗಳ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಪದಗಳ ಅರ್ಥ ವೆರಿ ವೆರಿ ಇಂಪಾರ್ಟೆಂಟು. ಸಮಾನಾರ್ಥಕ ಪದಗಳು, ನಾನಾರ್ಥಗಳು, ವೃದ್ಧಾರ್ಥಕ ಪದಗಳು, ಪದಗಳ ಶುದ್ಧ ರೂಪ. ಸೊ ಇದನ್ನೆಲ್ಲ ಕೇಳ್ತಾರೆ.
ಆ್ಯಂಡ್ ನೆಕ್ಸ್ಟು ತತ್ಸಮ ತದ್ಭವ ಮತ್ತು ಅನ್ಯ ದೇಶಿ ಪದಗಳು ವೆರಿ ವೆರಿ ಇಂಪಾರ್ಟೆಂಟು. ತತ್ಸಮ ಒಂದು ಕಂಪಲ್ಸರಿ ಆ್ಯಂಡ್ ಅನ್ಯ ದೇಶಿ ಪದ ಸಹ ಒಂದು ಕಂಪಲ್ಸರಿ ಕೊಡ್ತಾರೆ. ತತ್ಸಮ ತದ್ಭವ ಆ್ಯಂಡ್ ಅನ್ಯ ದೇಶಿ ಪದಗಳು ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳಾಗಿರ್ಬೋದು ಆ್ಯಂಡ್ ಗಾದೆ ಮಾತುಗಳನ್ನು ಕೊಡ್ತಾರೆ. ಆ್ಯಂಡ್ ಛಂದಸ್ಸು ಮತ್ತು ಅಲಂಕಾರಗಳು ಛಂದಸ್ಸು ವೆರಿ ಇಂಪಾರ್ಟೆಂಟು, ಅಲಂಕಾರಗಳು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಚರಿತ್ರೆಗೆ ಸಂಬಂಧಪಟ್ಟಂತೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಕವಿ, ಕಾಲ, ಸ್ಥಳ, ಆಶ್ರಯ, ಬಿರುದು ಮತ್ತು ಅವರ ಕಾವ್ಯಗಳೇನಿರುತ್ತೋ ಸೊ ಹಳೆಗನ್ನಡಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಹೊಸಗನ್ನಡ ಸಾಹಿತ್ಯಗಳು ಯಾರು ಇರ್ತಾರೆ ಅವರ ಕವಿಗಳಾಗಿರ್ಬೋದು, ಅವರ ಬಿರುದುಗಳಾಗಿರ್ಬೋದು, ಪ್ರಶಸ್ತಿ ಆಗಿರ್ಬೋದು, ಕಾಲ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಅವರ ಒಂದು ಕಾವ್ಯ ಕೃತಿಗಳಾಗಿರ್ಬೋದು ಆ್ಯಂಡ್ ಯಾವ ಒಂದು ರೀತಿಯ ಕೃತಿಗಳು ಅಂತಲೂ ಸಹ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಅದು ಯಾವ ರೀತಿಯ ಕೃತಿ, ಇಟ್ ಮೀನ್ಸ್ ನಾಟಕನ ಅಥವಾ ವಿಮರ್ಶಾತ್ಮಕ ಕೃತಿನ ಅಥವಾ ಪ್ರವಾಸ ಕಥನ, ಸೊ ಈ ಥರ ಸಹ ಕೇಳ್ತಾ ಹೋಗ್ತಾರೆ. ಇದು ಬಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಇಷ್ಟು ಕಂಟೆಂಟು ಪಠ್ಯ ಸೂಚಿ ಅಂತ ಹೇಳ್ಬಹುದು. ಸೊ ಇಷ್ಟನ್ನು ನೀವು ಒಂದು ಸರಿ ನೋಟ್ ಮಾಡಿಕೊಂಡು ಒಂದೊಂದೇ ಟಾಪಿಕ್ನ ನೀವು ನೋಡ್ಕೊಳ್ತಾ ಬನ್ನಿ. ಇಟ್ ಮೀನ್ಸ್ ಫಸ್ಟ್ ಕನ್ನಡ ವರ್ಣಮಾಲೆ ಏನಿದೆಯೋ ಸೊ ಆ ಒಂದು ಟಾಪಿಕ್ನ ಫಸ್ಟ್ ಕ್ಲಿಯರ್ ಮಾಡಿ. 100% ಇರಬೇಕು. ಜಸ್ಟ್ ನೀವು ಕನ್ನಡ ವರ್ಣಮಾಲೆ ಓದಿದ್ದೀವಿ ಅಂತ ಹೇಳಿದ್ರೆ 49 ಅಕ್ಷರ ಇದೆ, ಅದರಲ್ಲಿ 3 ವಿಧಗಳು, ಅದರಲ್ಲಿ ಅಷ್ಟು ಮಾತ್ರ ನೋಡ್ಕೋಬಾರ್ದು. 100 ಏನಿರುತ್ತೋ ಪಿನ್ ಟು ಪಿನ್ ಒಂದು ಪಾಯಿಂಟ್ ಬಿಡ್ದಂಗೆ. ಸೊ ಕನ್ನಡ ವರ್ಣಮಾಲೆ ಅಂದರೆ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಇರುತ್ತೋ, ಎಷ್ಟು ಕಂಟೆಂಟ್ ಇರುತ್ತೋ ಅಷ್ಟು ಕ್ಲಿಯರ್ ಮಾಡಿದಾಗ ನೀವು ಅದು ಕನ್ನಡ ವರ್ಣಮಾಲೆ ಅಂತಕ್ಕಂಥ ಟಾಪಿಕ್ನ ಕ್ಲಿಯರ್ ಮಾಡಿದ್ರಿ ಅಂತ. ಜಸ್ಟ್ ನೀವು ಇಷ್ಟನ್ನೆಲ್ಲ ಮೇನ್ ನೋಡಿಕೊಂಡು ನಾನು ಮುಗೀತು ಅಂತ ಅಂದ್ಕೊಂಡ್ರೆ ಯಾರೂ ಸಹ ಕ್ವಶನ್ಸ್ನ ರೆಡಿ ಮಾಡ್ತಕ್ಕಂಥ ಮೇನ್ ಕ್ವಶನ್ಸ್ಗಳನ್ನ ಕೊಡಲ್ಲ. ಒಳ ಹೊಕ್ಕು ಅದರಲ್ಲಿರ್ತಕ್ಕಂಥ ಅರ್ಥಗಳನ್ನ ತೆಗೆದು ಅದಕ್ಕೆ ಆನ್ಸರ್ ನಮ್ಗೆ ಗೊತ್ತಿರೋ ಸಹ ಕ್ವಶನ್ ಟ್ವಿಸ್ಟ್ ಮಾಡಿ ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ಟಾಪಿಕ್ನ ತೊಗೊಳ್ತೀರಾ ಅಂತ ಹೇಳಿದರೆ ಜಸ್ಟ್ ಮೇಲ್ ಪಾಯಿಂಟ್ ಮಾತ್ರ ನೋಡ್ಕೋಬಾರ್ದು. ಅದರಲ್ಲಿ ಬರ್ತಕ್ಕಂಥ ಪದಗಳು ವಿಭಿನ್ನ ಪದಗಳನ್ನ ಕೊಡ್ತಾ ಹೋಗ್ತಾರೆ. ಕೆಲವೊಂದು ನಾವು ನೋಡಿರಬಹುದು. ಹಣದಾಸೆಗೆ ಅಂತಕ್ಕಂಥದ್ದು ಹಣದ ಪ್ಲಸ್ ಹಾಸೆಗೆ ಹಣದಾಸೆಗೆ ಅಂತ ಬರುತ್ತೆ. ಸೊ ಹಣದ ಪ್ಲಸ್ ಹಣದಾಸೆಗೆ ನಾವು ಸವರ್ಣದೀರ್ಘ ಸಂಧಿ ಅಂತ ಅಂದ್ಕೊಳ್ತೀವಿ, ಬಟ್ ಇದು ಬಂದು ಲೋಪ ಸಂಧಿ. ಸೊ ಈ ಥರ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೂ ಒಂದು ಕೆಲವೊಂದು ಇದರಲ್ಲಿ ಕೊಡ್ತಾರೆ, ವಿಭಕ್ತಿ ಪ್ರತ್ಯಯಗಳನ್ನು ಒಂದು ಮಾಡ್ತಿದ್ದಾರೆ. ಇಂದ ಮತ್ತು ತೃತೀಯ ಮತ್ತು ಪಂಚಮಿ ದೆಸೆಯಿಂದ. ಸೊ ಅವೆರಡಲ್ಲಿ ಕನ್ಫ್ಯೂಸ್ ಮಾಡಿ ಒಂದು ಕ್ವಶನ್ನ ಕೊಡ್ತಾ ಹೋಗ್ತಾರೆ. ಸೊ ಈ ಥರ ತುಂಬ ಕ್ವಶನ್ ಆ್ಯಂಡ್ ತತ್ಸಮ ತದ್ಭವ ಆಗಿರ್ಬೋದು ಆ್ಯಂಡ್ ಅನ್ಯ ದೇಶೀಯ ಪದಗಳಾಗಿರ್ಬೋದು. ಸೊ ಇದೆಲ್ಲ ಸ್ವಲ್ಪ ಒಳಹೊಕ್ಕು ನಾವು ತುಂಬಾ ಸ್ಟಡಿ ಮಾಡಿ ಆನ್ಸರ್ನ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಪುಸ್ತಕಗಳನ್ನು ಗ್ರಂಥಗಳನ್ನು ನಾವು ರೆಫರ್ ಮಾಡಬೇಕು ಅಂತಕ್ಕಂಥದ್ದನ್ನ ಅವರೇ ಬಿಟ್ಟಿದ್ದಾರೆ. ಸೊ ಇದು ಬಂದು ನೋಡಿ, ಕರ್ನಾಟಕ ಪಠ್ಯಪುಸ್ತಕ ಸಂಘವು ಪ್ರಕಟಿಸಿರುವ ಪ್ರಸ್ತುತ 6ರಿಂದ 10ನೇ ತರಗತಿಯವರೆಗಿನ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಕನ್ನಡ ಪಠ್ಯಪುಸ್ತಕಗಳನ್ನು ನೀವು ರೆಫರ್ ಮಾಡಬೇಕಾಗುತ್ತೆ. ಆ್ಯಂಡ್ ಕನ್ನಡ ಮಾಧ್ಯಮ ವ್ಯಾಕರಣ ಇದು ಬಂದು ತೀನಂ ಶ್ರೀಕಂಠಯ್ಯನವರ ಒಂದು ಕನ್ನಡ ಬುಕ್ಕು. ಆ್ಯಂಡ್ ಕನ್ನಡ ಸಾಹಿತ್ಯ ಚರಿತ್ರೆ ಬಂದು ಶ್ರೀ ಮುಗುಳಿಯವ್ರದ್ದು. ಆ್ಯಂಡ್ ಕನ್ನಡ ಸಾಹಿತ್ಯ ಚರಿತ್ರೆ ಬಂದು ದಾಸು ಶ್ಯಾಮರಾಯ ಇವರ ಒಂದು ಪುಸ್ತಕವನ್ನು ನೀವು ರೆಫರ್ ಮಾಡಬೇಕಾಗುತ್ತೆ. ಆ್ಯಂಡ್ ಕೇಶಿರಾಜ ವಿರಚಿತ ಶಬ್ದಮಣಿ ದರ್ಪಣ ಪರಿಷ್ಕೃತ ಮುದ್ರಣದ ಸಂಪಾದಕರು ಬಂದು ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ, ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಣೆ. ಸೊ ಇವರ ಒಂದು ಬುಕ್ಸ್ಗಳನ್ನ ನೀವು ರೆಫರ್ ಮಾಡಿ. ಆ್ಯಂಡ್ ಕನ್ನಡ ಚಂದೋ ವಿಕಾಸ ಇದು ಬಂದು ಡಾಕ್ಟರ್ ಡಿ.ಎಸ್. ಕರ್ಕಿಯರವರದ್ದು. ಆ್ಯಂಡ್ ಹೊಸ ಕನ್ನಡ ಸಾಹಿತ್ಯ ಚರಿತ್ರೆ ಬಂದು ಎಲ್.ಎಸ್. ಶೇಷಗಿರಿರಾವ್. ಆ್ಯಂಡ್ ಹೊಸ ಕನ್ನಡ ವ್ಯಾಕರಣ, ಛಂದಸ್ಸು ಮತ್ತು ವ್ಯಾವಹಾರಿಕ ಕನ್ನಡ ಬಂದು ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ. ಆ್ಯಂಡ್ ಡಾಕ್ಟರ್ ಕೆ.ಆರ್. ಗಣೇಶ್, ಪ್ರೊ. ಅಶ್ವಥ್ ನಾರಾಯಣ್, ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ ಇವರಿಂದ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆ್ಯಂಡ್ ಕನ್ನಡ ಕೈಪಿಡಿ ಬಂದು ಸಂಪುಟ 1 ಇದು ಬಂದು ಪ್ರಕಟಣೆ ಬಂದು ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಟ್ಟಿರ್ತಕ್ಕಂಥ ಬುಕ್ ಅದು. ಆ್ಯಂಡ್ ಕನ್ನಡ ರತ್ನಕೋಶ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಯುಗ ಧರ್ಮ ಹಾಗೂ ಸಾಹಿತ್ಯ ದರ್ಶನ ಬಂದು ಕೀರ್ತಿನಾಥ ಕುರ್ತಕೋಟಿಯವರದ್ದು. ಆ್ಯಂಡ್ ಕನ್ನಡ ಭಾಷಾಶಾಸ್ತ್ರ ಬಂದು ರಾಯ ಧಾರವಾಡಕರ ಅಂತಕ್ಕಂಥವ್ರದ್ದು. ಆ್ಯಂಡ್ ಕನ್ನಡ ಭಾಷೆಯ ಚರಿತ್ರೆ ಬಂದು ಡಾಕ್ಟರ್ ಶ್ರೀ ಮರುಳಯ್ಯ. ಸೊ ಇವರ ಒಂದು ಪುಸ್ತಕಗಳನ್ನು ನೀವು ರೆಫರ್ ಮಾಡಬೇಕಾಗುತ್ತೆ. ಈ ಒಂದು ಕ್ವಶನ್ಸ್ಗಳನ್ನ ನೀವು ಆನ್ಸರ್ನ ಫಾಲೋ ಮಾಡಬೇಕಂತ ಹೇಳಿದರೆ ಔಟ್ ಆಫ್ 25ಗೆ 25 ತೊಗೊಳ್ತೀವಿ ಅಂತ ಹೇಳಿದರೆ ಇಷ್ಟು ಬುಕ್ಸ್ಗಳನ್ನ ರೆಫರ್ ಮಾಡಿ ಎಲ್ಲದಕ್ಕೂ ನೀಟಾಗಿ ಪ್ರಿಪೇರ್ ಆಗಲೇಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಆ್ಯಂಡ್ ನೆಕ್ಸ್ಟ್ ಬಂದು ಇಂಗ್ಲೀಷು. ಸೊ ನೋಡಿ, ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಜನರಲ್ ಇಂಗ್ಲೀಷ್ ಏನಿರುತ್ತೆ ಇದು ಸಹ 25 ಮಾರ್ಕ್ಸ್ ಖಂಡಿತ ಇದ್ದೇ ಇರುತ್ತೆ. ಸೊ ಲ್ಯಾಂಗ್ವೇಜ್ ಯೂಸ್ ಅಂತ ಹೇಳಿದ್ರೆ ಗ್ರಾಮರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್, ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಟೆನ್ಸ್ ಫಾರ್ಮ್ಸ್ ಆಗಿರ್ಬೋದು. ಸೊ ಇದನ್ನು ಕೇಳ್ತಾ ಹೋಗ್ತಾರೆ. ಆ್ಯಂಡ್ ವರ್ಬ್ಸಲ್ಲಿ ಏನು ಕೇಳ್ತಾರೆ, ಆಕ್ಸಿಲರೀಸು, ಮಾಡೆಲ್ಸು, ಪಾರ್ಟಿಸಿಪಲ್ಸು, ರೆಗ್ಯುಲರ್ ಆ್ಯಂಡ್ ಇರೆಗ್ಯುಲರ್ ವರ್ಬ್ಸು, ಸಬ್ಜೆಕ್ಟ್, ವರ್ಬ್, ಅಗ್ರಿಮೆಂಟ್ಸ್. ಸೊ ಇದನ್ನು ಸಹ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಆರ್ಟಿಕಲ್ಸ್ ನೀವು ಕೇಳಿರ್ಬೋದು ಎ ಎನ್ ದಿ. ಸೊ ಅದರಲ್ಲೂ ಸಹ 2 ಬರ್ತಾ ಹೋಗುತ್ತೆ, ಡೆಫಿನೆಟ್ ಆ್ಯಂಡ್ ಇಂಡೆಫಿನೆಟ್ ಆರ್ಟಿಕಲ್ ಅಂತ. ಆ್ಯಂಡ್ ಆ್ಯಕ್ಟಿವೈಸ್ ಆ್ಯಂಡ್ ಪ್ಯಾಸಿವೈಸ್ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಕ್ವೋಷನ್ ಟ್ಯಾಗ್ಸ್ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಫ್ರೇಮಿಂಗ್ ಕ್ವೋಷನ್ಸು, ಸೊ ಇದು ತುಂಬ ಇಂಪಾರ್ಟೆಂಟು. ಆರ್ಟಿಕಲ್ಸ್ ಆಗಿರ್ಬೋದು, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವೈಸ್ ಆಗಿರ್ಬೋದು, ಕ್ವೋಷನ್ ಟ್ಯಾಗ್ ಆಗಿರ್ಬೋದು, ಆ್ಯಂಡ್ ಫ್ರೇಮಿಂಗ್ ಕ್ವೋಷನ್ಸ್ ಆಗಿರ್ಬೋದು, ಆ್ಯಂಡ್ ಆಕ್ಸಿಲರೀಸು, ಮಾಡೆಲ್ಸು, ಪಾರ್ಟಿಸಿಪಲ್ಸು, ರೆಗ್ಯುಲರ್ ಆ್ಯಂಡ್ ಇರೆಗ್ಯುಲರ್ ವರ್ಬ್ಸ್ ಆಗಿರ್ಬೋದು, ಆ್ಯಂಡ್ ಟೆನ್ಸ್ ಫಾರ್ಮ್ಸ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬಂದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳಿದಾಗ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಆ್ಯಂಡ್ ಅದರ್ಸ್ ಅಂತಕ್ಕಂಥದ್ದಾಗಿರ್ಬೋದು,
seeking and giving information, asking for and giving directions, giving instructions, making a request, giving suggestions and advice, thinking, expressing one's ಒಪಿನಿಯನ್ ಅಂತಕ್ಕಂಥದ್ದು. ಸೊ ಇದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ನೆಕ್ಸ್ಟ್ ವೊಕ್ಯಾಬ್ಯುಲರಿ ಅಂತ ಹೇಳಿದಾಗ ನಾವಿಲ್ಲಿ ಸಿನೋನಿಯಮ್ಸು, ಸಮಾನಾರ್ಥಕ ಪದ, ಆ್ಯಂಟೋನಿಯಮ್ಸು, ಅಪೋಸಿಟ್ ವರ್ಡ್ಸು, ಪ್ರೆಫಿಕ್ಸು, ಸಫಿಕ್ಸು, ಹೋಮೋಫೋನ್ಸು, ಹೋಮೋನಿಮ್ಸ್, ಕಲೆಕ್ಷನ್ಸ್, ವರ್ಡ್ ಫಾರ್ಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ವೆರಿ ಇಂಪಾರ್ಟೆಂಟು, ಅಬ್ರಿವೇಷನ್ಸು, ಹೈಡಿಯಮ್ಸು, ಫ್ರೇಸಲ್ ವರ್ಬ್ಸ್ ಆ್ಯಂಡ್ ಸಿಲಿಫಿಕೇಷನ್ ಅಂತ ಹೇಳಿದಾಗ ಇಲ್ಲಿ ನೀವು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಿನೋನಿಮ್ಸು ಸಮಾನಾರ್ಥಕ ಪದ ಅಂತ ನಾವು ಹೇಳ್ಕೊಳ್ತೀವಿ. ಬಟ್ ಅಲ್ಲಿ ಯಾವ ಕ್ವಶನ್ನ ಕೊಡ್ತಾರೆ ಅನ್ನೋದು ನಮಗೆ ಖಂಡಿತ ಗೊತ್ತಿರಲ್ಲ. ಆಲ್ಮೋಸ್ಟ್ ನಿಮಗೆ ಎಷ್ಟು ಸಾಧ್ಯ ಆಗಿರುತ್ತೋ ಸೊ ಅಷ್ಟು ಪದಗಳನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ಸಿನೋನಿಯಮ್ಸ್ಗಾಗಿರ್ಬೋದು, ಆ್ಯಂಟೋನಿಯಮ್ಸ್ಗಾಗಿರ್ಬೋದು, ಆ್ಯಂಡ್ ಸಫಿಕ್ಸಲ್ಲಿ ಪ್ರಫಿಕ್ಸಲ್ಲಿ ಮೊದಲು ಬರುತ್ತೆ, ಸಫಿಕ್ಸಲ್ಲಿ ನಂತರ ಬರ್ತಕ್ಕಂಥದ್ದು, ವರ್ಡ್ನ ನಂತರ ಬರ್ತಕ್ಕಂಥದ್ದು. ಆ್ಯಂಡ್ ಹೋಮೋಫೋನ್ಸು, ಹೋಮೋನಿಮ್ಸ್ ಆಗಿರ್ಬೋದು, ಆ್ಯಂಡ್ ಕೊಲೊಕೇಶನ್ಸ್ ಆಗಿರ್ಬೋದು, ವರ್ಡ್ ಫಾರ್ಮ್ಸ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ವೆರಿ ಇಂಪಾರ್ಟೆಂಟು, ಆ್ಯಂಡ್ ಅಬ್ರಿವೇಷನ್ಸ್ ಆಗಿರ್ಬೋದು, ಐಡಿಯಮ್ಸ್, ಫ್ರೇಸಲ್ ವರ್ಬ್ಸ್ ಇವೆಲ್ಲ ತುಂಬ 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 ಇಂಪಾರ್ಟೆಂಟು. ಸೊ ನಿಮಗೆ 1-2 ಕ್ವಶನ್ಗಿಂತ ಎಷ್ಟು ಸಾಧ್ಯನೋ ಅಷ್ಟು ನೀವು ಒಂದು ಕಡೆ ನೋಟ್ ಮಾಡಿಕೊಂಡು ಅದನ್ನು ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಕೊಟ್ಟಿದ್ದಾರೆ, ಅನ್ಫೆಮಿಲಿಯರ್ ಪ್ಯಾಸೇಜ್ ಆ್ಯಂಡ್ ಪೋಯಮ್ಸ್ ಕೊಡ್ತಾರೆ, ಆ್ಯಂಡ್ ರೈಮಿಂಗ್ ವರ್ಡ್ಸ್ ಮಾಡಬೇಕಾಗುತ್ತೆ, ಆ್ಯಂಡ್ ರಿಅರೇಂಜಿಂಗ್ ಲೇಟರ್ಸ್, ವರ್ಡ್ಸ್, ಸೆಂಟೆನ್ಸ್ ಮಾಡ್ತಕ್ಕಂಥದ್ದು, ಆ್ಯಂಡ್ ಪ್ರೋವರ್ಬ್ಸು. ಇದಕ್ಕೆ ಸಂಬಂಧಪಟ್ಟಂತೆ ಬುಕ್ಸ್ಗಳನ್ನ ಯಾವುದೆಲ್ಲ ಓದಬೇಕು ಅಂತ ಸಜೆಸ್ಟ್ ಕೊಟ್ಟವ್ರೆ ಅಂತ ಹೇಳಿದರೆ ಈ ಒಂದು ಇಲಾಖೆಯಿಂದ ಕ್ಲಾಸ್ 1 to 7 ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ದಾರೆ ಇಲ್ಲಿ, 12th ಟೆಕ್ಸ್ಟ್ ಬುಕ್ ಆ್ಯಂಡ್ ವರ್ಕ್ ಬುಕ್ ಅಂತ ಕೊಟ್ಟಿದ್ದಾರೆ. 1ರಿಂದ 12ನೇ ತರಗತಿ ಟೆಕ್ಸ್ಟ್ ಬುಕ್ಗಳು, ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಆ್ಯಂಡ್ NCERT ಬುಕ್ಸ್ಗಳನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ಆ್ಯಂಡ್ DEd ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್, DSCERT ಕರ್ನಾಟಕ ಏನಿದೆಯೋ DEd ಯಾರೆಲ್ಲ ಮಾಡಿರ್ತಾರೋ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷು, ಸೊ ಅದನ್ನು ನೀವು ರೆಫರ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಕೊಟ್ಟಿದ್ದಾರೆ. ಇದು ಬಂದು ಜಾಕ್ ಸಿ, ರಿಚರ್ಡ್ಸ್ ಆ್ಯಂಡ್ ಥೆಡರ್ಸ್, ರಾಡ್ಗರ್ಸ್ ಅಂತ ಕೊಟ್ಟಿದ್ದಾರೆ. ಡಿಕ್ಸ್ನರಿ ಆ್ಯಂಡ್ ಥೆಸರ್ಸ್ ಅಂತ ಹೇಳಿದಾಗ ಕೇಂಬ್ರಿಡ್ಜ್ ಆರ್ ಆಕ್ಸ್ಫರ್ಡ್ ಅವ್ರದ್ದು. ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ಸ್ ಬಂದು PC ವ್ರೆನ್ ಆ್ಯಂಡ್ S ಮಾರ್ಟಿನ್. ಎಸೆನ್ಷಿಯಲ್ ಇಂಗ್ಲೀಷ್ ಗ್ರಾಮರ್ ಬಂದು ರೇಮಂಡ್ ಮೂರ್ಪಿ. ಆ್ಯಂಡ್ ನೆಕ್ಸ್ಟು ಕಾಂಟೆಂಪರರಿ ಇಂಗ್ಲೀಷ್ ಗ್ರಾಮರ್ ಬಂದು GD ಮೂರ್ತಿಯವರು. ಆ್ಯಂಡ್ ನೆಕ್ಸ್ಟು ಕೇಂಬ್ರಿಡ್ಜ್ ಇಂಗ್ಲೀಷ್ ಪ್ರೊನೌನ್ಸಿಂಗ್ ಡಿಕ್ಸ್ನರಿ ಬಂದು ಡೇನಿಯಲ್ ಜಾನ್ಸ್ ಬಂದು. ಆಕ್ಸ್ಫರ್ಡ್ ಇಂಗ್ಲೀಷ್ ಗ್ರಾಮರ್ ಕೋರ್ಸ್ ಬಂದು ಮೈಕೆಲ್ ಸ್ವಾಮ್. ಕ್ಯಾಥರ್ನೈನ್ ವಾಲ್ಟರ್ ಅಂತಕ್ಕಂಥವ್ರು. ಇಂಗ್ಲೀಷ್ ವೊಕ್ಯಾಬ್ಯುಲರಿ ಇನ್ ಯೂಸ್ ಬಂದು ಸ್ಟಾರ್ಟ್ ರೈನ್ಮನ್ ಅಂತ ಕೊಟ್ಟಿದ್ದಾರೆ. ಎ ಪ್ರಾಕ್ಟಿಕಲ್ ಇಂಗ್ಲೀಷ್ ಗ್ರಾಮರ್ ಎಕ್ಸಸೈಸ್ ಸೀರೀಸ್ ಆರ್ ಪ್ರಾಕ್ಟಿಕಲ್ ಇಂಗ್ಲೀಷ್ ಯೂಸೇಜ್ ಬಂದು AJ ಥಾಮ್ಸನ್ ಆ್ಯಂಡ್ A ಮಾರ್ಟಿನೆಟ್. ಸ್ಟ್ರಕ್ಚರಲ್ ಡ್ರಿಲ್ಸ್ ಬಂದು AJ ಥಾಮ್ಸನ್ ಆ್ಯಂಡ್ A ಮಾರ್ಟಿನೆಟ್. ಸೊ ಇದು ಬಂದು ಬುಕ್ಸ್ಗಳನ್ನ ಒಂದು ರೆಫರೆನ್ಸ್ಗೆ ಅಂತ ಅವ್ರು ಬಿಟ್ಟಿರ್ತಕ್ಕಂಥ ಇಲಾಖೆಯಿಂದ ಬಿಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಸೊ ಜನರಲ್ ನಾಲೆಡ್ಜಲ್ಲಿ ಅಂತ ಹೇಳಿದಾಗ ಇಲ್ಲಿ ಜಸ್ಟ್ ಕರೆಂಟ್ ಅಫೇರ್ಸ್ಗೆ ಕೊಡ್ತಾರೆ ಅಂತ ಏನಿಲ್ಲ, ಅಲ್ಲಿ ಯಾವ್ದು ಬೇಕಾದ್ರೂ ಕ್ವಶನ್ಸ್ನ ಅವರು ಕೊಡಬಹುದು. ಜನರಲ್ ನಾಲೆಡ್ಜ್ ಅಂತ ಹೇಳಿದಾಗ ಅಲ್ಲಿ ಕನ್ನಡ ಬರ್ಬೋದು, ಇಂಗ್ಲೀಷ್ ಬರ್ಬೋದು, ಕಂಪ್ಯೂಟರ್ ಬರ್ಬೋದು, ಕರೆಂಟ್ ಅಫೇರ್ಸ್ ಬರ್ಬೋದು, ಅಥವಾ ಸೋಷಿಯಲು, ಸೈನ್ಸು, ಹಿಸ್ಟ್ರಿ, ಈ ಥರ ಯಾವ ಕ್ವಶನ್ಸ್ ಬೇಕಾದ್ರೂ ಅಲ್ಲಿ ಮೆನ್ಷನ್ ಮಾಡಬಹುದು. ಸೊ ಇಲ್ಲಿ ನೋಡ್ತಾ ಹೋದಾಗ ಬುಕ್ಸ್ ಆ್ಯಂಡ್ ಆಥರ್ಸ್ ಏನಿದೆಯೋ, ಸೊ ಲೇಖಕರು ಮತ್ತು ಕೃತಿಗಳು ಏನಿದೆಯೋ ಸೊ ಅದನ್ನು ನೀವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇಟ್ ಮೀನ್ಸ್ ಈಗಿನ ಜನ್ರೇಷನಲ್ಲಿ ತಕ್ಕಂತೆ, ಈಗಿನ ಆಧುನಿಕರಣಕ್ಕೆ ತಕ್ಕಂತೆ ಆಗಿರ್ಬೋದು, ಅಥವಾ ಹಿಂದೆ ಲೇಖಕರಾಗಿರ್ಬೋದು. ಸೊ ಆಲ್ಮೋಸ್ಟ್ ಇದು ಕವಿಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಲೇಖಕರು ಅಂತ ಹೇಳಿದಾಗ ಈ ಒಂದು ಈಗಿನ ಸಂದರ್ಭಕ್ಕೆ ತಕ್ಕಂತೆ ಯಾರು ಒಂದು ಕೃತಿಗಳನ್ನ ಬರಿತಾ ಹೋಗ್ತಾರೋ, ಪಬ್ಲಿಷೇಷನ್ ಮಾಡ್ತಾರೋ ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಆ್ಯಂಡ್ ಇನ್ವೆನ್ಷನ್ ಆ್ಯಂಡ್ ಡಿಸ್ಕವರೀಸ್ ಅಂತ ಹೇಳಿದಾಗ ಸಂಶೋಧನೆಗಳು ಮತ್ತು ಡಿಸ್ಕವರೀಸ್ ಆಗಿರ್ಬೋದು. ಆ್ಯಂಡ್ ಬೇಸಿಕ್ ಸೈನ್ಸ್ ಇದಂತೂ ತುಂಬ ಇಂಪಾರ್ಟೆಂಟು. ಸೈಂಟಿಫಿಕ್ ಫೆನಾಮಿನಾ ಆ್ಯಂಡ್ ಹೆಲ್ತ್ ಆ್ಯಂಡ್ ಹೈಜನ್ ಅಂತಕ್ಕಂಥದ್ದು. ಆ್ಯಂಡ್ ಈವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟರಿ ಆ್ಯಂಡ್ ಇಂಡಿಯನ್ ಹಿಸ್ಟರಿ, ಕರ್ನಾಟಕ ಹಿಸ್ಟರಿ ಆಗಿರ್ಬೋದು, ಆ್ಯಂಡ್ ವರ್ಲ್ಡ್ ಹಿಸ್ಟರಿ ಆಗಿರ್ಬೋದು, ಅಥವಾ ಇಂಡಿಯನ್ ಹಿಸ್ಟರಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಗ್ಲಿಮ್ಸ್ ಆಫ್ ಇಂಡಿಯನ್ ಹಿಸ್ಟರಿ ಆಗಿರ್ಬೋದು. ಜಿಯೋಗ್ರಫಿಕಲ್ ಟರ್ಮ್ಸ್ ಬೇಸಿಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೋರ್ಟ್ಸ್ ಬಂದಾಗ ಇಂಟರ್ನ್ಯಾಷನಲ್, ನ್ಯಾಷನಲ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಥರ ಸ್ಪೋರ್ಟ್ಸ್ ಆಗಿರ್ಬೋದು, ಇಲ್ಲಿ ಜಸ್ಟು ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಈ ಥರ ಅಂತಲ್ಲ, ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಯಾವುದೇ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಯಾರು ವಿಜೇತರ ಅಂತ ಕೇಳ್ಬೋದು, ಅಥವಾ ಟ್ರೋಫಿ ಯಾವುದು ಅಂತ ಕೇಳ್ಬೋದು, ಅಥವಾ ಆಟಕ್ಕೆ ಸಂಬಂಧಂಥ ವ್ಯಕ್ತಿಗಳನ್ನ ಕೇಳಬಹುದು ಇಲ್ಲಿ. ಸೊ ಅದನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಅವಾರ್ಡ್ಸು, ಹಾನರ್ಸ್ ಆ್ಯಂಡ್ ಪ್ರೈಸಸ್, ಅವಾರ್ಡ್ಸ್ಗಳನ್ನ ನೋಡ್ಕೊಳ್ಬೇಕಾಗುತ್ತೆ. ಪ್ರಶಸ್ತಿಗಳಾಗಿರ್ಬೋದು, ಪದಕಗಳಾಗಿರ್ಬೋದು, ಪ್ರೈಸ್ ಇದಾಗಿರ್ಬೋದು. ಸೊ ಅದನ್ನು ನೀವು ಈಗ 2023-24 ಏನು ಮಾಡಿರ್ತಾರೋ ಸೊ ಅದನ್ನು ನೀವು ತುಂಬ ನೋಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ಅದಕ್ಕಿಂತ ಹೆಚ್ಚಾಗಿಂತಾರೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಸಹ ಆಗಿರ್ಬೋದು, ಪಂಪ ಪ್ರಶಸ್ತಿ ಆಗಿರ್ಬೋದು, ಅಥವಾ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಆಗಿರ್ಬೋದು, ಅಥವಾ ಈಗ ರೀಸೆಂಟಾಗಿ ಏನೇನೆಲ್ಲ ಪ್ರಶಸ್ತಿಗಳನ್ನ ಕೊಡ್ತಾ ಹೋಗ್ತಾರೋ ಸೊ ನಾಡೋಜ ಪ್ರಶಸ್ತಿ ಆಗಿರ್ಬೋದು. ಸೊ ಈ ಥರ
ಪ್ರಶಸ್ತಿಗಳನ್ನ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. 2023, 2024. ಸೊ ಹಿಂದಿಂದು ಸಹ ತುಂಬ ಇಂಪಾರ್ಟೆಂಟು, ಅದನ್ನು ಸಹ ಕೊಡ್ತಾರೆ, ಕೊಡಲ್ಲ ಅಂತೇನಿಲ್ಲ. ಆ ಒಂದು ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಸಹ ನೀವು ಬೇಕಾಗುತ್ತೆ. ಎಷ್ಟು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಯಾವುದೇ ಒಂದು ನೆನಪಿಗೋಸ್ಕರ ಈ ಒಂದು ಪ್ರಶಸ್ತಿನ ಕೊಡ್ತಾರೆ. ನೋಬೆಲ್ ಪ್ರಶಸ್ತಿ ಯಾರಿಗೆ ಕೊಟ್ಟರು, ಆ ಒಂದು ಯಾವ ಒಂದು ಕ್ಷೇತ್ರಕ್ಕೆ ಕೊಡ್ತಾರೆ. ಸೊ ಒಟ್ಟು 5 ಕ್ಷೇತ್ರಕ್ಕೆ ಬರುತ್ತೆ ನೋಬೆಲ್. ಸೊ ಈ ಥರ ಕ್ವಶನ್ಸ್ಗಳು ಯಾವುದೇ ಒಂದು ಪ್ರಶಸ್ತಿಗೂ ಸಹ ಆಗಿರ್ಬೋದು. ಅದರ ಇಂದಿನ ಬ್ಯಾಕ್ಗ್ರೌಂಡ್ ಸಹ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಡಿಯನ್ ಕಲ್ಚರ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇಲ್ಲಿ ಜಿ ಕೆ ಪ್ರಶ್ನೆ ಅಂತ ಹೇಳಿದಾಗ, ಜಿ ಕೆ ಕ್ವಶನ್ ಪೇಪರ್ ಅಂತ ಹೇಳಿದಾಗ ಅಲ್ಲಿ ಎಲ್ಲದರ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಇಂಡಿಯನ್ ಕಲ್ಚರ್ ಅಂತ ಹೇಳಿದಾಗ ಲ್ಯಾಂಡ್ ಆ್ಯಂಡ್ ಪೀಪಲ್ ಆಗಿರ್ಬೋದು, ಫೆಸ್ಟಿವಲ್ಸ್ ಹಬ್ಬಗಳಾಗಿರ್ಬೋದು, ಫಿಸಿಕಲ್ ಜಿಯೋಗ್ರಫಿ ಅಂತ ಹೇಳಿದಾಗ ಪಾಪ್ಯುಲೇಷನ್ ಜನಸಂಖ್ಯೆ, ಲಿಟ್ರಸಿ ಆ್ಯಂಡ್ ನ್ಯಾಚುರಲ್ ರೀಸನ್ಸು, ನ್ಯಾಚುರಲ್ ರಿಸೋರ್ಸಸ್, ಫುಡ್ ಕ್ರಾಪ್ಸು, ನಾನ್ ಫುಡ್ ಕ್ರಾಪ್ಸು, ಮೇಜರ್ ಇಂಡಸ್ಟ್ರೀಸು, ಪ್ರಾಜೆಕ್ಟ್ಸು, ಪಬ್ಲಿಕ್ ಅಂಡರ್ಟೇಕಿಂಗ್ಸು, ಇಂಡಿಯನ್ ಆರ್ಟಿಸ್ಟ್ ಆಫ್ ರೆಕಗ್ನೈಸೇಷನು, ಕ್ಲಾಸಿಕಲ್ ಅವಾರ್ಡ್ಸ್ ಫಾರ್ ವೇರಿಯಸ್ ಅಚೀವ್ಮೆಂಟ್ಸ್ ಆಗಿರ್ಬೋದು, ನ್ಯಾಷನಲ್ ಪಾಲಿಸಿ ಆ್ಯಂಡ್ ಎಜುಕೇಷನ್ಗೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇಟ್ ಮೀನ್ಸ್ ಸಂವಿಧಾನ, ಮೇಜರ್ ಐಟಮ್ಸು, ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟು, ಕ್ಯಾಬಿನೆಟ್ಸು, ಇಂಡಿಯನ್ ಲೀಡರ್ಸ್ ಆಫ್ ಇಂಟರ್ನ್ಯಾಷನಲ್ ನ್ಯಾಷನಲ್ ರೆಕಗ್ನೈಸೇಷನ್ಸ್. ಸೊ ಈ ಥರ ಎಲ್ಲ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಜಿ ಕೆ ಕ್ವಶನ್ನು. ಆ್ಯಂಡ್ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಇಂಡಿಯನ್ಸ್ ಫಾರಿನ್ ರಿಲೇಷನ್ಸ್ ಆಗಿರ್ಬೋದು, ಕರೆಂಟ್ ನ್ಯಾಷನಲ್ ಅಫೇರ್ಸ್ ಆಗಿರ್ಬೋದು, ಅಂದರೆ ನ್ಯಾಷನಲ್ ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂತೆ. ಇಂಟರ್ನ್ಯಾಷನಲ್ ಅಂತ ಹೇಳಿದಾಗ ಬೇರೆ ಬೇರೆ ದೇಶಗಳ ನಡುವೆ ಇರ್ತಕ್ಕಂಥ ಒಂದು ಒಪ್ಪಂದಗಳಾಗಿರ್ಬೋದು, ಬಾಂಧವ್ಯ ಆಗಿರ್ಬೋದು, ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಅದನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೂವೀಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಸಹ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಕರೆನ್ಸಿ ಆ್ಯಂಡ್ ಕ್ಯಾಪಿಟಲ್ಸ್ ಆಫ್ ದ ಕಂಟ್ರಿ. ಕರೆನ್ಸಿ ಅಂತ ಹೇಳಿದಾಗ ವಿವಿಧ ದೇಶಗಳ ಒಂದು ಕರೆನ್ಸಿಗಳನ್ನ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಬೇರೆ ಬೇರೆ ಒಂದು ದೇಶಗಳ ರಾಜಧಾನಿಗಳು ಸಹ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದಾಗ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಸ್ಲೋಗನ್ಸ್, ಘೋಷವಾಕ್ಯಗಳು ಮತ್ತು ಪ್ರಮುಖ ದಿನಾಚರಣೆಗಳು ಮತ್ತು ಅದರ ಒಂದು ಥೀಮ್ಗಳನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಫೆಸ್ಟಿವಲ್ಸ್, ಫೋಕ್ ಡ್ಯಾನ್ಸ್, ಟ್ರಿಪ್ಸ್ ಆಫ್ ದ ಕಂಟ್ರಿ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್ನ ನೋಡ್ಕೊಳ್ಬೇಕಾಗುತ್ತೆ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ನಿಮ್ಗೆ ಗೊತ್ತಿರಬಹುದು. ಸೊ ಏನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಿದ್ದಾವೆ. ಸೊ ಅದನ್ನು ನೋಡಿಕೊಂಡು ಅದರ ಒಂದು ಹೆಡ್ ಕ್ವಾರ್ಟರ್ಸ್, ಮುಖ್ಯ ಕಚೇರಿಗಳನ್ನ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಇನಿಷಿಯೇಟಿವ್ ಇನ್ ಎಜುಕೇಷನ್ ಇನ್ ಇಂಡಿಯಾ ಬಗ್ಗೆ ನೋಡಬೇಕಾಗುತ್ತೆ. ಆ್ಯಂಡ್ ಮಾನ್ಯುಮೆಂಟ್ಸ್ ಆಫ್ ಆ್ಯಂಡ್ ನ್ಯಾಷನಲ್ ಫಾರೆಸ್ಟ್ ನೋಡಬೇಕಾಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸ್ ಆ್ಯಂಡ್ ಪಿಕ್ಸ್, ಇಂಡಸ್ಟ್ರೀಸ್ ಆ್ಯಂಡ್ ಓರ್ಸ್. 3 ವಿಂಗ್ಸ್ ಆಫ್ ದ ಆರ್ಮಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 3 ವಿಂಗ್ಸ್ ಆಫ್ ದ ಆರ್ಮಿ ನಿಮ್ಗೆ ಗೊತ್ತಿರಬಹುದು. ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡಬೇಕಾಗುತ್ತೆ. ಹೈವೇ, ರೈಲ್ವೆ ಆ್ಯಂಡ್ ಏರ್ಪೋರ್ಟ್ ನೇಮ್ ನೋಡಬೇಕಾಗುತ್ತೆ. ಅಬ್ರಿವೇಷನ್ಸ್ಗಳು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಸೈನ್ಸ್ ಆ್ಯಂಡ್ ಇಟ್ಸ್ ಬ್ರಾಂಚಸ್. ಸೊ ಇದೆಲ್ಲ ಆಲ್ಮೋಸ್ಟ್ ಸೈನ್ಸು, ಸೋಷಿಯಲು ಆ್ಯಂಡ್ ಜಿ ಕೆ ಆಗಿರ್ಬೋದು. ಆ್ಯಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಆಗಿರ್ಬೋದು. ಇದೆಲ್ಲ ಜಿ ಕೆ ಒಳಗಡೆ ಬರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಡೇಸ್ಗಳನ್ನ ಸಹ ನೋಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ನೀವು ನೋಡ್ಕೊಳ್ತಾ ಹೋಗಿ. ಇದರ ಜೊತೆಗೆ ಮೆಂಟಲ್ ಎಬಿಲಿಟಿನ ಕೊಡ್ತಾ ಹೋಗ್ತಾರೆ. ಜನರಲ್ ಮೆಂಟಲ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಸಹ ಮೆಂಟಲ್ ಎಬಿಲಿಟಿನ ಸಹ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಅಲ್ಲಿ ಬರ್ತಕ್ಕಂಥದ್ದು ಮೆಂಟಲ್ ಎಬಿಲಿಟಿ ಟಾಪಿಕ್ ಅಂತ ಹೇಳಿದಾಗ ಸೀರೀಸ್ ಕಾಂಪ್ಲೇಷನ್ ಅಂತ ಹೇಳಿದಾಗ ನಂಬರ್ನ ಕೊಟ್ಬಿಟ್ಟು ಮುಂದೆಗಡೆ ಬ್ಲ್ಯಾಂಕ್ನ ಕೊಡ್ತಾರೆ ಅಥವಾ ಮಿಸ್ಸಿಂಗ್ ಲೆಟರ್ಸ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಕಂಪ್ಲೀಟಿಂಗ್ ಆ್ಯಂಡ್ ಗಿವನ್ ಸೀರೀಸ್ ಆಗಿರ್ಬೋದು. ಆ್ಯಂಡ್ ಐಡೆಂಟಿಫೈ ದ ರಾಂಗ್ ನಂಬರ್ ಯಾವ್ದು ತಪ್ಪಾಗಿರುತ್ತೆ. ಸೊ ನೀವು ಅದನ್ನು ಐಡೆಂಟಿಫೈ ಮಾಡಿ ಅಂತ ಕೊಡ್ತಾರೆ. 4 ನಂಬರ್ನ ಕೊಟ್ಬಿಟ್ಟು. ಆ್ಯಂಡ್ ಆಲ್ಫಾಬೆಟ್ ಸೀರೀಸ್ನ ಕೊಡ್ತಾರೆ. ABCD. ಸೊ ಈ ಥರ ಒಂದು ಆಲ್ಫಾಬೆಟ್ ಸೀರೀಸ್ ಕೊಟ್ಟು ನೆಕ್ಸ್ಟ್ ಒಂದು ಇದಕ್ಕೆ ನಾವು ಯಾವುದನ್ನು ಮಾಡಬೇಕು ಅಂತ ನೋಡಬೇಕಾಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಲೆಟರ್ ಸೀರೀಸ್ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಕೋಡಿಂಗು, ಡಿಕೋಡಿಂಗಲ್ಲಿ ನೋಡ್ತಾ ಹೋದಾಗ ಲೆಟರ್ ಕೋಡಿಂಗಲ್ಲಿ ನಂಬರ್ ಕೋಡಿಂಗು, ಸಬ್ಸ್ಟಿಟ್ಯೂಷನ್ಸು, ಮಿಕ್ಸ್ಡ್ ಲೆಟರ್ ಕೋಡಿಂಗು, ಮಿಕ್ಸ್ಡ್ ನಂಬರ್ ಕೋಡಿಂಗು, ಬ್ಲಡ್ ರಿಲೇಷನ್ ಅಂತ ಹೇಳಿದಾಗ ರಿಲೇಷನ್ ಪಝಲ್ಗಳನ್ನ ಕೊಡ್ತಾರೆ, ಕೋಡೆಡ್ ರಿಲೇಷನ್ಸ್ನ ಕೊಡ್ತಾರೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು. ಆಲ್ಮೋಸ್ಟ್ ಏನಂತ ಹೇಳಿದರೆ ನಿಮಗೆ ಟಾಪಿಕ್ನ ಇಟ್ಕೊಂಡು ಎಲ್ಲನೂ ನೀವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಸೊ ನೀವು ಒಂದು ಮಿಸ್ ಆದರೆ ಸೊ ಅಲ್ಲಿ 1 ಮಾರ್ಕ್ಸ್ ಓದಂಗೆ. ಸೊ ಆ್ಯಂಡ್ ನೆಕ್ಸ್ಟ್ ನಾನು ಹೇಳಿದಾಗೆ ಆಲ್ರೆಡಿ ಒಂದು ಟಾಪಿಕ್ನ ನೀವು ಓದ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಒಂದು 30%, 20%, 50% ಓದ್ಬಿಟ್ಟು ನಾನು ಕಂಪ್ಲೀಟ್ ಮಾಡಿದೆ ಅಂತ ಅನ್ಕೋಬಾರ್ದು. ಸೊ ಅದರಲ್ಲಿ ಏನಿರುತ್ತೋ ಸೊ 100% ನೀವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಸೊ ನೀವು ಇಷ್ಟು ಟಾಪಿಕಿಂದ ಅಷ್ಟು ಕಂಪ್ಲೀಟ್ ಮಾಡಿ. ಎಲ್ಲಾದರೂ 10% ನೀವು ಕಂಪ್ಲೀಟ್ ಮಾಡಿಬಿಟ್ಟು ನಂದು ಕಂಪ್ಲೀಟ್ ಆಯಿತು ಅಂತಂದರೆ ಸೊ ನೀವೇನು ಓದಿರ್ತೀರೋ 10%ಅಲ್ಲಿ ನಿಮಗೆ ಕ್ವಶನ್ಸ್ಗಳನ್ನ ಕೊಡೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಒಂದೇ ಟಾಪಿಕ್ ಓದಿ, ಒಂದು ಟಾಪಿಕಲ್ಲಿ 100 ನೀವು ಕಂಪ್ಲೀಟ್ ಆಗಿರಬೇಕು. ಓಕೆ. ಆ್ಯಂಡ್ ನೆಕ್ಸ್ಟು ಡೈರೆಕ್ಷನ್ ಸೆನ್ಸ್ ಟೆಸ್ಟಲ್ಲಿ ಬರುತ್ತೆ. ಸಿಚುಯೇಷನ್ಸ್ ಆನ್ ಆ್ಯಂಗಲ್ಸ್, ಡೈರೆಕ್ಷನ್ಸ್, ಆ್ಯಂಗಲ್ಸ್ ಬಗ್ಗೆ ಕ್ವಶನ್ಸ್ನ ಕೇಳ್ತಾರೆ. ಆ್ಯಂಡ್ ಡೈರೆಕ್ಷನ್ಸ್ ಬಗ್ಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಸಿಚುಯೇಷನ್ಸ್ ಆನ್ ಪೈಥಾಗೊರಸ್ ಥಿಯರಮ್ ಬಗ್ಗೆ ಕೇಳ್ತಾರೆ. ಆ್ಯಂಡ್ ರ್ಯಾಂಕಿಂಗ್ ಇನ್ ರೋ ಆರ್ ಕಾಲಮಲ್ಲಿ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಲಾಜಿಕಲ್ ವೆನ್ ಡಯಾಗ್ರಾಮ್, ವೆನ್ ಡಯಾಗ್ರಾಮ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ವೆನ್ ಡಯಾಗ್ರಾಮ್ ಆಗಿರ್ಬೋದು ಅಥವಾ ಇಂಟರ್ಸೆಕ್ಷನ್ ಫಿಗರ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಮೀನ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಬೈ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು. ಇಂಟರ್ಚೇಂಜ್ ಆಫ್ ಸೈನ್ಸ್ ಆ್ಯಂಡ್ ನಂಬರ್ಸ್, ಐಡೆಂಟಿಫೈ ಕರೆಕ್ಟ್ ಒನ್, ಅರ್ಥಮೆಟಿಕಲ್ ರೀಸನಿಂಗ್, ಏಜ್. ಸೊ ಏಜ್ಗೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಆ್ಯಂಡ್ ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತೆ ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ಗೆ ಬಗ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್
ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ನ ಬಗ್ಗೆ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಕ್ಯಾಲೆಂಡರ್ ಬಗ್ಗೆ ಕ್ವಶನ್ಸ್ನ ಕೊಡ್ತಾರೆ. ಇದರ ಜೊತೆಗೆ ಡೈಸ್ ಆಗಿರ್ಬೋದು, ಪೇಪರ್ ಫೋಲ್ಡಿಂಗ್ ಆಗಿರ್ಬೋದು, ಪೇಪರ್ ಕಟಿಂಗ್ ಆಗಿರ್ಬೋದು, ಆ್ಯಂಡ್ ಟ್ರಯಾಂಗಲ್ಸು, ಸ್ಕ್ವೇರ್ಸು, ರೆಕ್ಟ್ಯಾಂಗಲ್ಸು, ಅನಾಲಜಿ ನಂಬರ್ಸು, ವರ್ಡ್ಸು, ಕೋಡು. ಸೊ ಇದೆಲ್ಲ ಒಂದು ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ ತುಂಬ ಇದೆ. ಸೊ ಆದಷ್ಟು ತುಂಬಾ ನೋಡ್ಕೊಳ್ತಾ ಹೋಗಿ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಇನ್ಸರೇಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದಾರೆ. ನಂಬರ್ಸ್ ಇನ್ ಫಿಗರ್ಸ್ ಆ್ಯಂಡ್ ದೇರ್ ರಿಲೇಷನ್ಶಿಪ್. ಸೊ ನಂಬರ್ಸ್ನ ಮತ್ತು ಚಿತ್ರಗಳನ್ನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಇದು ಬಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥದ್ದು. ಸೊ ಇದಕ್ಕೆ ಯಾವುದೇ ಒಂದು ರೆಫರೆನ್ಸ್ ಬುಕ್ಸ್ಗಳನ್ನ ಹೇಳಿಲ್ಲ. ಸೊ ಇದು ನೀವು ಓನಾಗಿ ರೆಫರೆನ್ಸ್ನ ಮಾಡಬೇಕಾಗುತ್ತೆ. ನಿಮ್ಗೆ ಯಾವುದೋ ಒಂದು ಅನುಕೂಲ ಅನಿಸುತ್ತೋ ಸೊ ಅದನ್ನು ತೊಗೊಂಡು ನೀವು ಮಾಡ್ತಾ ಹೋಗಿ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಅಭಿವೃದ್ಧಿ ಮತ್ತು ಬೋಧನಾಶಾಸ್ತ್ರಕ್ಕೆ. ಇಟ್ ಮೀನ್ಸ್ ಸೈಕಾಲಜಿಗೆ ಸಂಬಂಧಪಟ್ಟಂಥ ಟಾಪಿಕ್ ಯಾವ್ದು ಇದೆ ಅಂತ ನೋಡ್ತಾ ಹೋದರೆ, ಶೈಕ್ಷಣಿಕ ಮನೋವಿಜ್ಞಾನ, ವಿಕಾಸ ಮತ್ತು ಬೋಧನಾಶಾಸ್ತ್ರ. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಸ್ವರೂಪ ಮತ್ತು ಅಗತ್ಯ, ಇದು ಫಸ್ಟ್ ಟಾಪಿಕ್ ಅಲ್ವಾ. ಸೊ ನೆಕ್ಸ್ಟು ವಿಧಾನಗಳು, ವೀಕ್ಷಣೆ, ವ್ಯಕ್ತಿ ಅಧ್ಯಯನ ಆಗಿರ್ಬೋದು, ಪ್ರಾಯೋಗಿಕ ಮತ್ತು ಆತ್ಮಾವಲೋಕನ ಹಂತಗಳು ಮತ್ತು ಅದರ ಪರಿಣಾಮಗಳು, ಬೆಳವಣಿಗೆ ಮತ್ತು ವಿಕಾಸ, ವೈಯಕ್ತಿಕ ಅಭಿವೃದ್ಧಿಯ ಅರ್ಥ, ತತ್ವಗಳು ಮತ್ತು ಅದರ ಆಯಾಮಗಳನ್ನ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬೆಳವಣಿಗೆ ಹಂತಗಳು, ದೈಹಿಕ, ಬೌದ್ಧಿಕ, ಭಾಷೆ, ಸಾಮಾಜಿಕ, ಭಾವನಾತ್ಮಕ ಅಂಶಗಳ ಬಗ್ಗೆ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಶೈಶಾವಸ್ಥೆಯಿಂದ ಹದಿಹರೆಯದವರೆಗೆ ಬೆಳವಣಿಗೆಯ ಪ್ರಯತ್ನಗಳ ಹಂತಗಳನ್ನ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಾಲ್ಯಾವಸ್ಥೆಯ ಅರ್ಥ ಮತ್ತು ಗುಣಲಕ್ಷಣಗಳು, ಮಕ್ಕಳ ಬೆಳವಣಿಗೆಯಲ್ಲಿ ಭೌತಿಕ, ಮಾನಸಿಕ, ಸಾಮಾಜಿಕ ಮತ್ತು ಸಂವೇದನಾತ್ಮಕ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು, ಯಾವ ಒಂದು ಹಂತದಲ್ಲಿ, ಯಾವ ಒಂದು ಏಜಲ್ಲಿ ಯಾವ ಒಂದು ಬೆಳವಣಿಗೆ ಮಕ್ಕಳಲ್ಲಿ ಗುಣಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತಕ್ಕಂಥದ್ದು. ಆ್ಯಂಡ್ ಮಗುವಿನ ಬೆಳವಣಿಗೆ ಹಾದಿಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆ, ಮಗುವಿನ ಮೇಲೆ ವೈವಿಧ್ಯತೆ ಮತ್ತು ವಿವಿಧತೆಯಲ್ಲಿ ಪ್ರಭಾವ, ಮತ್ತು ಬಾಲ್ಯಾವಸ್ಥೆಯ ಕೊನೆಯ ಹಂತ, ಅದ್ರ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಫಸ್ಟ್ ಪೇಪರಿಂದ ಅದು 150 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಸೊ ಎಲ್ಲ ಆಬ್ಜೆಕ್ಟಿವ್ ಟೈಪಲ್ಲೇ ಇರ್ತಾ ಹೋಗುತ್ತೆ. ಆಬ್ಜೆಕ್ಟಿವ್ ಟೈಪು 4 ಆಯ್ಕೆನ ಕೊಟ್ಟಿರ್ತಾರೆ, ನೀವು ಒಂದನ್ನು ಆಯ್ಕೆನ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಹದಿಹರೆಯದವರು, ಅದರ ಒಂದು ಅರ್ಥ, ಲಕ್ಷಣಗಳು, ಹದಿಹರೆಯದ ಮಕ್ಕಳ ಬೆಳವಣಿಗೆ ಆಯಾಮಗಳ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಭೌತಿಕ, ಮಾನಸಿಕ, ಸಾಮಾಜಿಕ ಮತ್ತು ನೈತಿಕ ಬೆಳವಣಿಗೆ ವಿನ್ಯಾಸಗಳು ಕೊಡ್ತಾ ಹೋಗ್ತಾರೆ, ಹೆಸರುತ್ತಲ್ವ. ಸೊ ಅದನ್ನು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಹದಿಹರೆಯದವರ ಮೇಲೆ ನಗರೀಕರಣದ ಪ್ರಭಾವ, ಆರ್ಥಿಕ ಬದಲಾವಣೆ ಮತ್ತು ಮಾಧ್ಯಮದ ಪರಿಣಾಮ ಯಾವ ರೀತಿ ಇದೆ ಅಂತ ನೋಡಬೇಕಾಗುತ್ತೆ. ಆ್ಯಂಡ್ ಹದಿಹರೆಯದವರ ಸಮಸ್ಯೆಗಳೇನು, ಭಾವನಾತ್ಮಕ ಅಡಚಣೆಗಳೇನು, ಅಪಾಯದ ನಡವಳಿಕೆ, ಮಾದಕ ದ್ರವ್ಯ ವ್ಯಸನ, ನಿಂದನೆ, ಬೆದರಿಕೆ, ಮಾನಸಿಕ ಸ್ವಾಸ್ಥ್ಯ ಮತ್ತು ಈ ಸಂಗತಿಗಳ ನಿರ್ವಹಣೆಯಲ್ಲಿ ಶಿಕ್ಷಕರ ಪಾತ್ರ ಏನು ಅಂತಕ್ಕಂಥದ್ದು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇದೆಲ್ಲ ನಾವು ಬುಕ್ಸ್ಗಳನ್ನ ತೊಗೊಂಡ್ರೆ ಅದರಲ್ಲಿ ಕೊಟ್ಟಿರ್ತಾರೆ. ನಾವು ಏನು ಅಂತ ಹೇಳಿದ್ರೆ ಕಂಟೆಂಟ್ನ ನೋಡಿಕೊಂಡು ಯಾವುದು ಮಿಸ್ ಆಗಿರ್ತೋ ಬುಕ್ಸಲ್ಲಿ ಅದನ್ನು ಬೇರೆ ಒಂದು ಬುಕ್ಸಲ್ಲಿ ನಮ್ಗೆ ಸಿಗುತ್ತೆ ಅಂತ ರೆಫರ್ ಮಾಡ್ಕೊಂಡು ನಾವು ಓದ್ತಾ ಹೋಗಬೇಕಾಗುತ್ತೆ. ಕಲಿಕೆ ಅರ್ಥ ಆಗಿರ್ಬೋದು, ಕಲಿಕೆಗೆ ಲಕ್ಷಣಗಳಾಗಿರ್ಬೋದು. ಸೊ ಅಲ್ಲಿ ತುಂಬ ಬರ್ತವೆ ಕಲಿಕೆಯಲ್ಲಿ, ಪಕ್ವತೆ, ಅಭಿಪ್ರೇರಣೆ, ಅವಾದಾನ, ಆ್ಯಂಡ್ ಅಲ್ಲಿ ಕಲಿಕೆ ಸಿದ್ಧಾಂತಗಳು ಬರ್ತಾ ಹೋಗ್ತವೆ. ಸೊ ಅವರಿಗೆ ಯಾವ ಅದನ್ನು ಬಳಕೆಗೆ ತಂದೋರು ಯಾರು, ಸೊ ಅದನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಪ್ರಯೋಗ ಮತ್ತು ದೋಷ, ಶಾಸ್ತ್ರೀಯ ಮತ್ತು ಅನುಬಂಧಿತ ಸೋಬಾದಿತ ಕಲಿಕೆ ಆಗಿರ್ಬೋದು, ಕೋಲಾನ ಒಳನೋಟ ಆಗಿರ್ಬೋದು, ಬಂಡೂರವ ಸಾಮಾಜಿಕ ಕಲಿಕಾ ಸಿದ್ಧಾಂತ ಆಗಿರ್ಬೋದು. ಇವೆಲ್ಲ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಪಾವ್ಲೋ ಬರ್ತಾರೆ, ಗೆಸ್ಟಾಲ್ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಕಲಿಯುವವರ ಮತ್ತು ಕಲಿಕಾ ಶೈಲಿ, 21ನೇ ಶತಮಾನದ ಕಲಿಕಾ ಕೌಶಲ ಆಗಿರ್ಬೋದು, ಸೃಜನಾತ್ಮಕ ಯೋಚನೆ ಆಗಿರ್ಬೋದು, ಸಂವಹನಾತ್ಮಕ ಮತ್ತು ಸಹಯೋಗ್ಯ ಅಥವಾ ಸಹಕಾರ ಕೌಶಲ್ಯಗಳ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಲಿಕಾ ವಲಯಗಳು ಬಂದಾಗ ಹೊರೈನ್ ಆ್ಯಂಡರ್ಸನ್ ಪ್ರಕಾರ ಜ್ಞಾನಾತ್ಮಕ, ಭಾವನಾತ್ಮಕ ಮತ್ತು ಮನೋಕ್ರಿಯಾಜನ್ಯ ವಲಯಗಳ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಕಲಿಕೆಯಲ್ಲಿ ಅನ್ವೇಷಣೆ ಅಂತ ಹೇಳಿದಾಗ ಬ್ರೂನರ್ ಅವರ ಒಂದು ಶೋಧನಾತ್ಮಕ ಕಲಿಕಾ ಚಕ್ರದ ತತ್ವಗಳನ್ನು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ರಚನಾತ್ಮಕತೆ ಅಂತ ಹೇಳಿದಾಗ 5 ಈ ಮಾದರಿ ಅಂತ ಏನಿದೆಯೋ, ಸೊ ಇದು ವೆರಿ ಇಂಪಾರ್ಟೆಂಟು. ವೋಗೋಸ್ಕಿ ಅವರ ಸಾಮಾಜಿಕ, ಸಾಂಸ್ಕೃತಿಕ ರಚನಾತ್ಮಕತೆ ಮತ್ತು ಸಹಾಯಕ ಕಲಿಕಾ ಸಾಮೀಪ್ಯ ವಲಯ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬೌದ್ಧಿಕ ಮನೋವಿಜ್ಞಾನ ಬಂದು ಪಿಯಾಜೆರ್ ಅವ್ರದ್ದು. ಆ್ಯಂಡ್ ನೆಕ್ಸ್ಟು ವಿಶೇಷ ಗಮನ ನೀಡಬೇಕಾದ ಮಕ್ಕಳಾಗಿರ್ಬೋದು ಅಥವಾ ಪ್ರತಿಭಾನ್ವಿತ ಮಕ್ಕಳಾಗಿರ್ಬೋದು, ಸೃಜನಶೀಲ ಶೈಕ್ಷಣಿಕ ಹಿಂದುಳಿದ ಮಕ್ಕಳಾಗಿರ್ಬೋದು, ಸೊ ವಿಶೇಷ ಕಲಿಕಾ ಸಾಮರ್ಥ್ಯ ಹೊಂದಿರತಕ್ಕಂಥ ಮಕ್ಕಳಾಗಿರ್ಬೋದು, ಸೊ ಅವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಾಗಿರ್ಬೋದು, ಇದರ ಬಗ್ಗೆ ಎಲ್ಲ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ವೈಯಕ್ತಿಕ ವ್ಯತ್ಯಾಸ ಅಂತ ಹೇಳಿದಾಗ ಪ್ರಭಾವಿಸುವ ಅಂಶಗಳಾದ ಅನುವಂಶೀಯತೆ ಮತ್ತು ಪರಿಸರ ತುಂಬಾ ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳಾಗಿರುತ್ತೆ ಈ ಒಂದು ವೈಯಕ್ತಿಕ ವ್ಯತ್ಯಾಸದಲ್ಲಿ. ಸೊ ಇದ್ರ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ವ್ಯಕ್ತಿತ್ವ ಅಂತ ಹೇಳಿದಾಗ ವ್ಯಕ್ತಿತ್ವವನ್ನು ಪ್ರಭಾವಿಸುವ ಅಂಶಗಳು, ವ್ಯಕ್ತಿತ್ವವನ್ನು ಬೆಳೆಸಲು ಶಿಕ್ಷಕರ ಪಾತ್ರ ಏನು, ಆ್ಯಂಡ್ ಮೌಲ್ಯಮಾಪನ ಮೌಲ್ಯಮಾಪನದಲ್ಲಿ ಬರ್ತಾ ಹೋಗುತ್ತೆ. ಸಾಧನ ಪರೀಕ್ಷೆಗಳಾಗಿರ್ಬೋದು, ಆ್ಯಂಡ್ ವಸ್ತುನಿಷ್ಠ ಪರೀಕ್ಷೆಗಳಾಗಿರ್ಬೋದು, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಆಗಿರ್ಬೋದು, ಆ್ಯಂಡ್ ಮೌಲ್ಯಮಾಪನ ವಿಧಗಳು ಮತ್ತು ಮೌಲಿಕರಿಸುವ ಕ್ಷೇತ್ರಗಳಾಗಿರ್ಬೋದು, ನೈದಾನಿಕ ಪರೀಕ್ಷೆ ಆಗಿರ್ಬೋದು, ಇವೆಲ್ಲ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಮೌಲ್ಯಮಾಪನ ಸಾಧನಗಳು ಮತ್ತು ತಂತ್ರಗಳು ಅಂತ ಹೇಳಿದಾಗ ಲಕ್ಷಣಗಳು, ಮೌಲ್ಯಮಾಪನದಲ್ಲಿ ರೂಬ್ರಿಕ್ಸ್ನ ಬಳಕೆ, ಇದೆಲ್ಲ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಸಂಖ್ಯಾಶಾಸ್ತ್ರದ ತುಂಬ ಇಂಪಾರ್ಟೆಂಟು. ಕೇಂದ್ರೀಯ ಪ್ರವೃತ್ತಿ, ಮಾಪನ, ವಿಚಲನೆ, ಸಹಸಂಬಂಧ ಮತ್ತು ಸಾಮಾನ್ಯ ಸಂಭಾವ್ಯತೆ ವಕ್ರರೇಖೆ ಏನಿದೆಯೋ, ಸೊ ಅದನ್ನು ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಮೌಲ್ಯೀಕರಿಸುವಲ್ಲಿ ನವೀನ ತಂತ್ರಗಳೇನಿದೆಯೋ, ಆನ್ಲೈನ್ ಮೌಲ್ಯಮಾಪನ ಏನಿದೆಯೋ, ತೆರೆದ ಪುಸ್ತಕ ವಿಧಾನ ಮೌಲ್ಯಮಾಪನ,
ಸೊ ಇದನ್ನೆಲ್ಲ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಪರಿಣಾಮಕಾರಿ ಬೋಧನೆ, ಅದರ ಘಟಕಾಂಶಗಳು, ಪರಿಣಾಮಕಾರಿ ಬೋಧನೆಯ ನಿಯತಾಂಕಗಳು, ಸೊ ಇದನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಬೋಧನಾ ಕೌಶಲ, ಬೋಧನಾ ತತ್ವಗಳು ಮತ್ತು ತಂತ್ರಗಳು, ಆ್ಯಂಡ್ ಪ್ರಾಯೋಗಿಕ ಕಲಿಕೆ, ಅನುಗಮನ ನಿಗಮನ ಕಲಿಕೆ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಸಹಕಾರ ಕಲಿಕೆ ಆಗಿರ್ಬೋದು, ಸಂಘಟನಾತ್ಮಕ ಕಲಿಕೆ, ಇದೆಲ್ಲ ಬಂದು ಸೈಕಾಲಜಿಗೆ ಸಂಬಂಧಪಟ್ಟಂಥದ್ದು. ಸೊ ಇಂಗ್ಲೀಷ್ ಬೇಕಂತ ಹೇಳಿದ್ರೆ ಸೊ ಇಂಗ್ಲೀಷಲ್ಲೂ ಇದೆ, ನೀವು ನೋಡ್ಕೊಳ್ತಾ ಹೋಗಿ. ಮೀನಿಂಗ್ ಆಫ್ ನೇಚರ್, ಸ್ಕೋಪು, ಮೆಥಡ್ಸು, ಆ್ಯಂಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಚೈಲ್ಡ್ಹುಡ್ಡು, ಅಡೋಲೆಸೆನ್ಸು, ಆ್ಯಂಡ್ ಲರ್ನಿಂಗು, ಥಿಯರೀಸ್ ಆಫ್ ಲರ್ನಿಂಗು. ಸೊ ಇವೆಲ್ಲ ಮೇನ್ ಪಾಯಿಂಟ್ಗಳಂತ ನೋಡ್ಕೊಳ್ತಾ ಹೋಗಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬುಕ್ಸ್ಗಳನ್ನು ಸಹ ಬಿಡ್ತಾ ಹೋಗಿದ್ದಾರೆ. ಸೈಕಾಲಜಿ ಆ್ಯಂಡ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಬಂದು, ಆ್ಯಂಡ್ ಎಜುಕೇಷನ್ ಆಫ್ ಸೈಕಾಲಜಿ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಟೀಚಿಂಗು, ಅಡ್ವಾನ್ಸ್ಡ್ ಎಜುಕೇಷನ್ ಸೈಕಾಲಜಿ, ಸೈಕಾಲಜಿ ಫೌಂಡೇಶನ್ಸ್ ಆಫ್ ಎಜುಕೇಷನ್, ಫೌಂಡೇಶನ್ಸ್ ಆಫ್ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ, ಎಜುಕೇಷನಲ್ ಸೈಕಾಲಜಿ. ಸೊ ಈ ಥರ ತುಂಬ ಬುಕ್ಸ್ಗಳನ್ನ ರೆಫರ್ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್. ಮೌಲ್ಯ ಶಿಕ್ಷಣ ಅಂತ ಏನು ಹೇಳ್ತೀವಿ, ಸೊ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ. ಆರೋಗ್ಯ ಶಿಕ್ಷಣ ಬಂದು ಆರೋಗ್ಯ ಮತ್ತು ಆರೋಗ್ಯ ಪದ್ಧತಿ, ಸಾಂಕ್ರಾಮಿಕ ರೋಗಗಳ ಬಗ್ಗೆ, ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ, ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ಇದು ಆಲ್ಮೋಸ್ಟ್ ಸೈನ್ಸ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಬಯಾಲಜಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ತುಂಬ ಬರ್ತಾ ಹೋಗ್ತವೆ. ಸಾಂಕ್ರಾಮಿಕವಲ್ಲದ ರೋಗಗಳು, ಜೀವನ ಶೈಲಿಯ ರೋಗಗಳು, ಮಾನಸಿಕ ಆರೋಗ್ಯ ರೋಗಗಳು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆ, ಅದಕ್ಕೆ ಏನೇನು ಚಿಕಿತ್ಸೆ ಇರುತ್ತೆ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಆರೋಗ್ಯಕರ ಜೀವನಕ್ಕೆ ಆಹಾರ ಯಾವ ರೀತಿ ಇರಬೇಕು, ಅವಶ್ಯಕತೆಗಳೇನು, ಸಮತೋಲಿತ ಆಹಾರ, ಡಯಟ್, ಬ್ಯಾಲೆನ್ಸಿಂಗ್ ಡಯಟ್ ಅಂತ ಹೇಳ್ತೀವಿ, ಅಪೌಷ್ಟಿಕತೆ ಮತ್ತು ತಿನ್ನುವ ಅಸ್ವಸ್ಥತೆಗಳು, ಸೊ ಸಂತಾನೋತ್ಪತ್ತಿ ಪ್ರದೇಶದ ಸೋಂಕುಗಳು, ಲೈಂಗಿಕವಾಗಿ ಹರಡುವ ರೋಗಗಳು, ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ. ಸೊ ಇದು HIV ಮತ್ತು ಏನಿದೆಯೋ ಏಡ್ಸು ತುಂಬ ಅದ್ರ ಬಗ್ಗೆ ಕ್ವಶನ್ಸ್ನ ಕೇಳ್ತಾರೆ. ಆ್ಯಂಡ್ ಆತ್ಮವಿಶ್ವಾಸದಿಂದ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಪಕ್ವತೆ, ಆತಂಕ ಮತ್ತು ಖಿನ್ನತೆ, ಮಾದಕ ದ್ರವ್ಯ ಮತ್ತು ಮಾದಕ ದ್ರವ್ಯ ಸೇವನೆ, ಲೈಂಗಿಕ ಕಿರುಕುಳ. ಸೊ ಇದ್ರ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಇದರ ಬಗ್ಗೆ ಸಮಾಜ ಅಥವಾ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ತಗೊಳುತ್ತೆ ಅಂತ ಸಹ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಸಾಮಾಜಿಕ ಆರೋಗ್ಯದ ಬಗ್ಗೆ ನೀವು ನೋಡಬೇಕಾಗುತ್ತೆ. ಅರ್ಥ, ಪದ್ಧತಿ, ಸಾಮಾಜಿಕ ಆರೋಗ್ಯ ಅಂದ್ರೇನು, ಅದರ ಪದ್ಧತಿಗಳೇನು, ಆ್ಯಂಡ್ ಇಲ್ಲಿ ಶುದ್ಧ ನೀರು, ಆಹಾರ ಸಂಪನ್ಮೂಲ ಇದರಡಿಯಲ್ಲಿ ಬರ್ತಕ್ಕಂಥದ್ದು, ಇದರ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಪ್ರಥಮ ಚಿಕಿತ್ಸೆ ಮತ್ತು ಸುರಕ್ಷತೆ ಬಗ್ಗೆ ನೋಡಬೇಕಾಗುತ್ತೆ. ಅದರ ಅರ್ಥ ಏನು, ಬೆಂಕಿ ಗಾಯಗಳು, ಆಟದ ಬಯಲಲ್ಲಿ ಸಂಭವಿಸುವ ಗಾಯಗಳು, ಇದಕ್ಕೆ ಯಾವ ರೀತಿಯ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡನ್ನು ಮಾಡಬೇಕಾಗುತ್ತೆ, ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಆ್ಯಂಡ್ ದೈಹಿಕ ವ್ಯಾಯಾಮ, ಯೋಗ ಮತ್ತು ರಾಷ್ಟ್ರೀಯ ಏಕೀಕರಣ. ಸೊ ವೆರಿ ಇಂಪಾರ್ಟೆಂಟು. ಇದು ಬಂದು ಮೌಲ್ಯ ಶಿಕ್ಷಣದಲ್ಲಿ ಆರೋಗ್ಯ ಶಿಕ್ಷಣ ಆಯಿತು. ಇದು ನೆಕ್ಸ್ಟ್ ಮೌಲ್ಯ ಶಿಕ್ಷಣ ಅಂತ ಹೇಳಿದಾಗ ಒಳ್ಳೆಯತನದ ಸಿದ್ಧಾಂತಗಳು, ಆಂತರಿಕ ಮತ್ತು ಬಾಹ್ಯ ಉತ್ತಮ ಒಳ್ಳೆಯತನ ಆಗಿರ್ಬೋದು, ಸುಖೈತ್ಯವಾದ ನೈತಿಕ ಬಹುತ್ವ, ನೈತಿಕ ಗುಣಗಳು ಮತ್ತು ಆತ್ಮವಿಶ್ವಾಸ. ಆ್ಯಂಡ್ ನೆಕ್ಸ್ಟ್ ಮಾನವ ನಡವಳಿಕೆ ನಿಯಮಗಳು ಮತ್ತು ತತ್ವಗಳು, ನಡವಳಿಕೆ ಸಿದ್ಧಾಂತಗಳು ಅಂತ ಹೇಳಿದಾಗ ಸಾರ್ವತ್ರಿಕತೆ, ವೈಚಾರಿಕತೆ ಮತ್ತು ನೈತಿಕತೆ. ಸೊ ಆ್ಯಂಡ್ ನೆಕ್ಸ್ಟ್ ಸಾಮಾನ್ಯ ಉತ್ತಮ ಸಿದ್ಧಾಂತ, ಪ್ರಯೋಜನ ತತ್ವ ಅಂತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಅಂತ ಹೇಳಿದಾಗ ಸ್ವಚ್ಚಾರಿತ್ಯ ಮತ್ತು ವ್ಯಕ್ತಿತ್ವ. ಈ ವ್ಯಕ್ತಿತ್ವ ತುಂಬ ಇಂಪಾರ್ಟೆಂಟು. ಸೊ ಇದ್ರ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಿ. ಇದು ಬಂದು ಮೌಲ್ಯ ಶಿಕ್ಷಣ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಬಂದು ಗಣಕಯಂತ್ರ, ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಏನೆಲ್ಲ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಅಂತ ಹೇಳಿದರೆ, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಸೊ 10 ಮಾರ್ಕ್ಸ್ ಕಂಪಲ್ಸರಿ ಇದರಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಸೊ ಕಂಪ್ಯೂಟರ್ನ ಒಂದು ಪೀಠಿಕೆ ಇದನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ವಾಟ್ ಈಸ್ ಕಂಪ್ಯೂಟರ್ ಅಂದ್ರೇನು, ಅದರ ಪಾರ್ಟ್ಸ್ಗಳೇನು, ಇನ್ನು ಇನ್ಪುಟ್ಟು ಔಟ್ಪುಟ್ ಏನು ಬರುತ್ತೋ ಸೊ ಅದರ ಒಂದು ಪಾತ್ರ ಏನು, ಇದನ್ನ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಬ್ರಾಡ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ಸ್. ಕಂಪ್ಯೂಟರ್ನ ಒಂದು ಭಾಷೆ ಅಂತ ಹೇಳ್ತೀವಿ, ಅದನ್ನು ನೀವು ನೋಡಬೇಕಾಗುತ್ತೆ. ಯಾಂತ್ರಿಕ ಭಾಷೆ ಆಗಿರ್ಬೋದು ಅಥವಾ ಜೋಡಣಾ ಭಾಷೆ, ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಆ್ಯಂಡ್ ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಆಗಿರ್ಬೋದು. ಆ್ಯಂಡ್ ಕಂಪ್ಯೂಟರ್ ಮೆಮೊರಿ ಆ್ಯಂಡ್ ಮೆಮೊರಿ ಡಿವೈಸಸ್, ರಾಮ್ ಈ ಥರ ಕ್ಯಾಚ್ ಇವೆಲ್ಲ ಬರ್ತಾ ಹೋಗುತ್ತೆ. ಆ್ಯಂಡ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಟೈಪ್ಸ್ ಆಫ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಆಗಿರ್ಬೋದು. ಇಂಟ್ರೊಡಕ್ಷನ್ ಟು ಆಪ್ರೇಟಿಂಗ್ ಸಿಸ್ಟಮ್. ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ವ್ಯಕ್ತಿ ಮತ್ತು PC ಕಂಪ್ಯೂಟರ್ನ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಕ್ಕಂಥ ಆಪ್ರೇಟಿಂಗ್ ಸಿಸ್ಟಮು. ಅದರಡಿಯಲ್ಲಿ ಬರ್ತಕ್ಕಂಥದ್ದು ಲಿನಕ್ಸು, UBuntu ಅಂತಕ್ಕಂಥದ್ದು, ಮಿಂಟ್ ಆಗಿರ್ಬೋದು, ರೆಡ್ ಹ್ಯಾಟ್ ಆಗಿರ್ಬೋದು. ಸೊ ಇದನ್ನೆಲ್ಲ ಬರುತ್ತೆ. ಆ್ಯಂಡ್ MS-DOS, ಸೊ ಆ ಥರ ಎಲ್ಲ ಬರ್ತಾ ಹೋಗುತ್ತೆ. ವಿಂಡೋಸು ಸಹ ಬರುತ್ತೆ ಈ ಒಂದು ಆಪ್ರೇಟಿಂಗ್ ಸಿಸ್ಟಮಲ್ಲಿ. ಸೊ ಅದನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ವಿಂಡೋಸ್ ಕಾನ್ಸೆಪ್ಟ್ ಬಗ್ಗೆ ನೋಡ್ಕೊಳ್ತಾ ಹೋಗಿ. ಡಿಫ್ರೆಂಟ್ ಐಕಾನ್ಸ್ ಅಂತ ಕಂಪ್ಯೂಟರ್ ಸ್ಕ್ರೀನು, ವಿಂಡೋಸ್ ಸೆಟ್ಟಿಂಗ್ಸು, ಕಂಟ್ರೋಲ್ ಪ್ಯಾನಲು, ವಾಲ್ಪೇಪರ್ ಆ್ಯಂಡ್ ಸ್ಕ್ರೀನ್ ಸೇವರ್ಸು, ಸ್ಟೇಟಸ್ ಬಾರು, ಮೆನು ಬಾರು, ಟೂಲ್ ಬಾರು ಆ್ಯಂಡ್ ಡಿಫ್ರೆಂಟ್ ಆಪ್ಷನ್ಸು, ಸೆಟ್ಟಿಂಗ್ ದ ಡಾಟಾ, ಡೇಟು, ಟೈಮು ಆ್ಯಂಡ್ ಸೌಂಡು. ಸೊ ಅದೆಲ್ಲ ಯಾವ ರೀತಿ ಸೆಟ್ ಮಾಡೋದು ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಆ್ಯಂಡ್ ಅಡ್ವಾನ್ಸ್ಮೆಂಟ್ ಇನ್ ವಿಂಡೋಸು, ಯೂಸಿಂಗ್ ರೈಟ್ ಬಟನ್ಸ್ ಆಫ್ ದ ಮೌಸು, ಕ್ರಿಯೇಟಿಂಗ್ ಶಾರ್ಟ್ಕಟ್ಸು, ಬೇಸಿಕ್ಸ್ ಆಫ್ ವಿಂಡೋಸ್. ಏನಿದೆಯೋ ಕ್ರಿಯೇಟಿಂಗ್ ಶಾರ್ಟ್ಕಟ್ಸ್ ಇದಂತೂ ತುಂಬ ಇಂಪಾರ್ಟೆಂಟು. 1 or 2 ಕ್ವಶನ್ಸ್ ಕಂಪಲ್ಸರಿ ಕೊಡ್ತಾ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್, MS ಆಫೀಸು, ಡಾಕ್ಯುಮೆಂಟ್ ಸೆಟ್ಟಿಂಗ್ಸು, ಟೂಲ್ ಬಾರು, ಮೆನು ಬಾರು, ಶಾರ್ಟಿಂಗ್, ಪೇಜ್ ಲೇಔಟ್ ಆಪ್ಷನ್ಸು, ಕಟ್ ಕಾಪಿ ಪೇಸ್ಟು, ಅಂಡು, ರೀಡು, ಸೇವ್ ಆಪ್ಷನ್ಸು, ಡಿಫ್ರೆಂಟ್ ಶಾರ್ಟ್ಕಟ್ಸ್ ಕೀಸು, ಕೀಬೋರ್ಡಲ್ಲಿ ಬರ್ತಕ್ಕಂಥದ್ದು.
ಆ್ಯಂಡ್ ನೆಕ್ಸ್ಟ್ MS ಪವರ್ ಪಾಯಿಂಟ್ ಆಗಿರ್ಬೋದು, ಸೊ MS ಎಕ್ಸೆಲ್ ಆಗಿರ್ಬೋದು, MS ಪವರ್ ಪಾಯಿಂಟು, MS ಎಕ್ಸೆಲ್ ಆ್ಯಂಡ್ PPT ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಪವರ್ ಪಾಯಿಂಟು. ಆ್ಯಂಡ್ MS ವರ್ಡ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟು. ಸೊ ಅದರಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಯಾವುದೊಂದು ಕ್ವಶನ್ ಕೇಳಿದರು, MS ಎಕ್ಸೆಲ್ ನಾವು ಯೂಸ್ ಮಾಡ್ತಕ್ಕಂಥ ಪಿಕ್ಚರ್ನ ಏನಂತ ಕರೀತಾರೆ ಅಂತ ಕೇಳಿದ್ರು. ಸೊ ನೋಡಿ ಚಾರ್ಟ್ಸ್ ಈ ಕ್ವಶನ್ನ ಕೊಟ್ಟಿದ್ರು. MS ಎಕ್ಸೆಲ್ ನಾವು ಯೂಸ್ ಮಾಡ್ತಕ್ಕಂಥ ಪಿಕ್ಚರ್ಸ್ಗಳನ್ನ ಏನಂತ ಕರಿತೀವಿ, ಚಾರ್ಟ್ಸ್ ಅಂತ ಕರಿತೀವಿ. ಸೊ ಈ ಥರ ಎಲ್ಲ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. MS ಪವರ್ ಪಾಯಿಂಟಲ್ಲಿ ಸ್ಲೈಡ್ ಡಿಸೈನು, ಆ್ಯನಿಮೇಷನ್, ಸ್ಲೈಡ್ ಡಿಸೈನ್ ಎಲ್ಲಿ ಬರುತ್ತೆ ಅಂತ ಕೇಳಿದರೆ MS ಪವರ್ ಪಾಯಿಂಟಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ MS ಎಕ್ಸೆಲ್ ಬರ್ತಕ್ಕಂಥದ್ದು ಮ್ಯಾಥಮೆಟಿಕ್ಸ್, ಇಟ್ ಮೀನ್ಸ್ ಲೆಕ್ಕಾಚಾರಕ್ಕೆ ಬರ್ತಕ್ಕಂಥದ್ದು MS ಎಕ್ಸೆಲ್ಲು. ಸೊ ಇದನ್ನು ನೀವು ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಇಂಟರ್ನೆಟ್ ಅಪ್ಲಿಕೇಶನ್ಸಲ್ಲಿ ನೋಡ್ತಾ ಬ್ರೀಫ್ ಹಿಸ್ಟರಿ ಆಫ್ ಇಂಟರ್ನೆಟ್, ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ URLs, ISPs, ವೆಬ್ ಪೇಜು, ವೆಬ್ ಲಿಂಕ್ಸು, LAN, WAN, LAN, WAN, MAN ಅಂತ 3 ಬರುತ್ತೆ. ಸೊ ಲೋಕಲ್ ಏರಿಯಾ ನೆಟ್ವರ್ಕು ಆ್ಯಂಡ್ WAN ವೈಡ್ ಏರಿಯಾ ನೆಟ್ವರ್ಕ್ ಆಗಿರ್ಬೋದು, ವರ್ಲ್ಡ್ ವೈಡ್ ವೆಬ್ ಆಗಿರ್ಬೋದು, ಸರ್ಚ್ ಎಂಜಿನ್ಸ್ ಆಗಿರ್ಬೋದು. ಸೊ ಇವೆಲ್ಲ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಕ್ರಿಯೇಟಿಂಗ್ ಇಮೇಲ್ IDs ಆಗಿರ್ಬೋದು, ಸೆಂಡಿಂಗ್ ಮೇಲ್ಸ್ ಯಾವ ರೀತಿ ಮೇಲ್ ಮಾಡ್ತಕ್ಕಂಥ. ಆ್ಯಂಡ್ ಮೇಲಲ್ಲಿ ತುಂಬ ಒಂದು ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಅಲ್ಲಿ CC ಆಗಿರ್ಬೋದು, BCC ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಈ ಒಂದು ಅಟ್ಯಾಚಿಂಗ್ ಫೈಲ್ಸ್ ಯಾವ ರೀತಿ ಅಟ್ಯಾಚ್ ಮಾಡ್ತಕ್ಕಂಥ, ಮೇಲ್ ಕಳಿಸ್ಬೇಕಾದ್ರೆ ಫೈಲ್ನ ಯಾವ ರೀತಿ ಅಟ್ಯಾಚ್ ಮಾಡ್ತಕ್ಕಂಥದ್ದು, ಕಾಂಪೋಸಿಷನ್ ಯಾವ ಮಾಡೋದು, ಡೌನ್ಲೋಡ್ ಯಾವ ಥರ ತೊಗೊಳ್ಳೋದು, ಆ್ಯಂಡ್ ವಿವಿಂಗ್ ಮೇಲ್ಸ್ನ ಯಾವ ರೀತಿ ನೋಡೋದು, ಕ್ರಿಯೇಟಿಂಗ್ ಫೋಲ್ಡರ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ನುಡಿ ಸಾಫ್ಟ್ವೇರ್ ಇಲ್ಲಿ ಬಂದು ನೋಡ್ತಾ ಹೋದಾಗ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ನುಡಿ ಸಾಫ್ಟ್ವೇರ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಆಪ್ಷನ್ಸ್ ಆಗಿರ್ಬೋದು, ಯೂನಿಕೋಡ್ ಫಾಂಟ್ ಆಗಿರ್ಬೋದು, ಸ್ಕ್ರೂ ಲಾಕ್ ಆಪ್ಷನ್ಸ್ ಆಗಿರ್ಬೋದು, ಸಿಂಗಲ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಫಾಂಟ್ಸ್ ಆ್ಯಂಡ್ ಟ್ರೂ ಟೈಪ್ ಫಾಂಟ್ಸ್, ಕನ್ನಡ ವರ್ಡ್ಸ್ ಟೈಪಿಂಗ್ ಇನ್ ನೋಡಿ ಯೂನಿಕೋಡ್ ಫಾಂಟ್. ಇದಂತೂ ತುಂಬ ಇಂಪಾರ್ಟೆಂಟು. ಒಂದು ಕ್ವಶನ್ನು ಇದರಲ್ಲೂ ಸಹ ಕೊಡ್ತಾ ಹೋಗ್ತಾರೆ, ಯಾವ ರೀತಿ ಕನ್ನಡನ ಇಂಗ್ಲೀಷಲ್ಲಿ ಟೈಪ್ ಮಾಡಿ ನಾವು ಕನ್ನಡನ ತೊಗೊಳ್ತಕ್ಕಂಥದ್ದು ಅಂತ. ಆ್ಯಂಡ್ ನೆಕ್ಸ್ಟ್ ಡಿಜಿಟಲ್ ರಿಪೊಸಿಟರೀಸ್ ಅಂತ ಕೊಟ್ಟಿದ್ದಾರೆ. NROER, ದೀಕ್ಷಾ, ವೆಬಿನಾರ್ ಪ್ಲಾಟ್ಫಾರ್ಮ್ಸ್, ಗೂಗಲ್ ಮೀಟ್, ಝೂಮ್ ಮೀಟ್, ಮೈಕ್ರೋಸಾಫ್ಟ್ ಟೀಮ್ಸ್, ಸಿಸ್ಕೋ ವೆಬ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಹೇಳಿದಾಗ ಮಾಹಿತಿ ಸಿಂಧು, ICT ಪ್ರಾಜೆಕ್ಟ್ಸ್, CALC ಶೂಲ್ಸ್, STF TLP ಅಂತ ಇದ್ರ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಿ. ಸೊ ಇದರ ಅಬ್ರಿವೇಷನ್ಸ್ಗಳು ನೋಡಬೇಕಾಗುತ್ತೆ. ಆ್ಯಂಡ್ ಇದರ ಒಂದು ಉದ್ದೇಶಗಳು, ಕಾರ್ಯಗಳು ಏನಿದೆಯೋ ಸೊ ಅದು ಯಾವಾಗ ಜಾರಿಗೆ ಬಂತು, ಸೊ ಇದ್ರ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಬುಕ್ಸ್ಗಳ ರೆಫರೆನ್ಸ್ ಅಂತ ಹೇಳಿದರೆ ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ಕು ಫಸ್ಟ್ PUC ಅಂತೆ, ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ಕು ಸೆಕೆಂಡ್ PUC, ಹಲೋ ಕಂಪ್ಯೂಟರ್ JI ಬಂದು ಮಾಹಿತಿ ಸಿಂಧು, ಸೂರಸ್ ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ಕು, ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸು ಟಾಟಾ, MC ಗ್ರಾಹಿಲ್ ಅಂತಕ್ಕಂಥದ್ದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ದು ರವಿ P ಅಗ್ರೆಹರಿ ಅಂತಕ್ಕಂಥವ್ರದ್ದು, ಗವರ್ನಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಪಾಲಿಸಿ ಆ್ಯಂಡ್ ICT ಇನ್ ಸ್ಕೂಲ್ ಎಜುಕೇಷನ್ ನ್ಯೂ ಡೆಲ್ಲಿ, ಕಂಪ್ಯೂಟರ್ ಅಸಿಸ್ಟೆಡ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ವಿನೋದ್ ಪುಸ್ತಕ್ ಮಂದಿರ್ ಆಗ್ರಾ, ಶೈಕ್ಷಣಿಕ ತಂತ್ರಜ್ಞಾನ ವಿವರಣಾತ್ಮಕ ನಿಘಂಟ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡದ್ದು ಇದು ಬಂದು ರಾಘವ್ ಕುಮಾರಿ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಒಂದು ಬುಕ್ಸ್ಗಳು. ಸೊ ಇದು ಬಂದು ನೀವು ರೆಫರ್ ಮಾಡ್ತಕ್ಕಂಥ ಒಂದು ಕಂಪ್ಯೂಟರ್ ಬುಕ್ಸ್ಗಳಾಗಿರುತ್ತೆ. ಸೊ ಇಷ್ಟು ಬಂದು ಈ ಒಂದು ಸಿಲೆಬಸ್ ಆಫ್ ದ ಯಾವುದು GPSTR ಪೇಪರ್ 1ಗೆ ಸಂಬಂಧಪಟ್ಟಂಥ ಸಿಲೆಬಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲ ನೋಡ್ತಾ ಹೋದಾಗ ಒಟ್ಟು ನಮಗೆ ಏನೇನು ಕೊಟ್ಟು ಅಂತ ಹೇಳಿದ್ರೆ ಕನ್ನಡ, ಇಂಗ್ಲೀಷು ಆ್ಯಂಡ್ ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಗಣಕಯಂತ್ರದ ಸಾಕ್ಷರತೆ. ಸೊ ಇಷ್ಟು ಸಹ ನೀವು ಕಂಟೆಂಟ್ನ ನೀವು ರೆಡಿ ಮಾಡಿಕೊಂಡು ಅದರ ಒಂದು ಸಿಲೆಬಸ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ನಾನು ಹೇಳ್ದಾಗೆ ಬರೀ ಜಸ್ಟ್ ಪೇಪರ್ನ ನೋಡಿ ಅಥವಾ ಬುಕ್ಸ್ಗಳನ್ನ ನೋಡಿ ಮೇಲೆ ಓದ್ಕೊಂಡು ಮುಗೀತು ಅಂತ ಅಂದ್ಕೊಳೋದಕ್ಕೆ ಹೋಗ್ಬಿಡಿ. ಒಂದು ಕ್ವಶನ್ನ ಅಥವಾ ಒಂದು ಟಾಪಿಕ್ನ ತೊಗೊಳ್ತೀವಿ ಅಂತ ಹೇಳಿದರೆ ಅಲ್ಲಿ ಮಿನಿಮಮ್ ನಾವು 100ಗೆ 100 ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಚಾಪ್ಟ್ಗೆ ನಾವು ಜಂಪ್ ಆಗಬೇಕಾಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟು. ಓಕೆನಾ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.